ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 690 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 6 ಮತ್ತು 7 ಮೇ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಬ್ಲೂ ಕಾರ್ನರ್ ನೋಟಿಸ್ನ ಉತ್ತಮವಾದ ವಿವರಣೆ ಯಾವುದು? ಬ್ಲೂ ಕಾರ್ನರ್ ನೋಟಿಸ್ ಇಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಬ್ಲೂ ಕಾರ್ನರ್ ನೋಟಿಸ್ ಬಗ್ಗೆ ನಾನು ಪ್ರಶ್ನೆಯನ್ನ ಏನಕ್ಕೆ ಕೊಟ್ಟಿದ್ದೇನೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಕರ್ನಾಟಕ ರಾಜ್ಯದ ಸಂಸದರ ಮೇಲೆ ಈ ಒಂದು ನೋಟಿಸ್ ಇಶ್ಯೂ ಆಗಿರುವ ಕಾರಣದಿಂದ ಸೊ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ನಾನು ಪೊಲಿಟಿಕಲ್ ಆಂಗಲ್ ಅಲ್ಲಿ ನಾನೇನು ಕೂಡ ಡಿಸ್ಕಸ್ ಮಾಡೋದಿಲ್ಲ. ನಮ್ಮ ಪರೀಕ್ಷಾ ದೃಷ್ಟಿಯಲ್ಲಿ ಏನೇನು ಪಾಯಿಂಟ್ಸ್ ಬೇಕೋ ಅದನ್ನು ನಾನು ಸಂಪೂರ್ಣವಾಗಿ ಇಲ್ಲಿ ಡಿಸ್ಕಸ್ ಮಾಡ್ತೇನೆ. ಹಾಗಿದ್ರೆ ಈ ಒಂದು ಬ್ಲೂ ಕಾರ್ನರ್ ನೋಟಿಸ್ ಏನಿರುತ್ತೆ ಇದನ್ನ ಇಶ್ಯೂ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಇಂಟರ್ಪೋಲ್ ಅಥವಾ ಇಂಟರ್ನ್ಯಾಷನಲ್ ಪೊಲೀಸ್ ವತಿಯಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ನೋಟಿಸ್ ಆಗಿರುತ್ತೆ. ಸೊ ಯಾವುದೇ ಒಂದು ಆಪಾದಿತರಾಗಿರ್ಬೋದು ಅಥವಾ ಕ್ರಿಮಿನಲ್ ಆಗಿರ್ಬೋದು ಒಂದು ದೇಶವನ್ನ ಬಿಟ್ಟು ಬೇರೊಂದು ದೇಶಕ್ಕೆ ಹೋದಾಗ ಸೊ ಆ ರಾಷ್ಟ್ರದ ಒಂದು ಕೋಆಪರೇಷನ್ ನಮಗೆ ಬೇಕಾಗಿರುತ್ತೆ. ಬಟ್ ನಾವು ನೇರವಾಗಿ ಒಂದು ನೋಟಿಸ್ ಅನ್ನ ರಿಲೀಸ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಅಸೋಸಿಯೇಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಆ ಒಂದು ಅಸೋಸಿಯೇಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಟರ್ಪೋಲ್ ಅಂತ ಕರಿತೇವೆ. ಸೊ ನಾವು ಇಂಟರ್ಪೋಲ್ಗೆ ರಿಕ್ವೆಸ್ಟ್ ಅನ್ನ ಕೊಡಬೇಕಾಗಿರುತ್ತೆ. ಸೊ ಇಂಟರ್ಪೋಲ್ನ ವತಿಯಿಂದ ಈ ರೀತಿಯ ನೋಟಿಸ್ಗಳನ್ನ ರಿಲೀಸ್ ಮಾಡ್ತಾರೆ. ಸೊ ಈ ರೀತಿಯ ನೋಟಿಸ್ಗಳಲ್ಲಿ ಬೇರೆ ಬೇರೆ ಕಲರ್ ಕೋಡ್ಸ್ ಇರ್ತವೆ. ಆ ಕಲರ್ ಕೋಡ್ಸ್ ಯಾವ್ದು ಅನ್ನೋದನ್ನ ನಾನು ಸಂಪೂರ್ಣವಾಗಿ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಟ್ ಇವಾಗ ಚರ್ಚೆಯಲ್ಲಿರ್ತಕ್ಕಂಥ ನೋಟಿಸ್ ಅನ್ನ ನಾವು ಬ್ಲೂ ಕಾರ್ನರ್ ನೋಟಿಸ್ ಅಂತ ಕರಿತೇವೆ. ಸೊ ಇದರ ಬೆಸ್ಟ್ ಡಿಸ್ಕ್ರಿಪ್ಷನ್ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೆಚ್ಚಿನ ತನಿಖಾ ಸಂಸ್ಥೆಗಳ ವಿಚಾರಣೆಗಳಿಗಾಗಿ ಸಹಕಾರಕ್ಕಾಗಿ ವಿನಂತಿ ಮಾಡ್ತಕ್ಕಂಥ ಒಂದು ನೋಟಿಸ್ ಆಗಿರುತ್ತೆ. ಅಂದ್ರೆ ರಿಕ್ವೆಸ್ಟ್ ಫಾರ್ ಕೋಆಪರೇಷನ್ ಟು ಫರ್ದರ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಇನ್ಕ್ವೈರೀಸ್. ಅಂದ್ರೆ ಸೊ ಈ ಒಂದು ತನಿಖೆ ಮಾಡ್ತಕ್ಕಂಥ ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಏನಿರ್ತವೆ ಸೊ ಅವರಿಗೆ ಒಂದು ಕೋಆಪರೇಷನ್ ಅನ್ನ ವ್ಯಕ್ತಪಡಿಸಿ ಅಂತಕ್ಕಂಥ ಒಂದು ನೋಟಿಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಲೂ ಕಾರ್ನರ್ ನೋಟಿಸ್ ಅಂತ ಕರಿತೇವೆ. ಸೊ ಈ ಒಂದು ನೋಟಿಸ್ ಅನ್ನ ನಮ್ಮ ಕರ್ನಾಟಕದ MP ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ವಿರುದ್ಧ ಇಶ್ಯೂ ಆಗಿರ್ತಕ್ಕಂಥ ಒಂದು ನೋಟಿಸ್ ಆಗಿರುತ್ತೆ. ಸೊ ಈ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟ್ರಿ ವತಿಯಿಂದ ಮಾಡಿರ್ತಕ್ಕಂಥ ಅನೌನ್ಸ್ಮೆಂಟ್ ಆಗಿರುತ್ತೆ. ಬಟ್ ಈ ಒಂದು ನೋಟಿಸ್ ಅನ್ನ ನಮ್ಮ ಸರ್ಕಾರ ನೇರವಾಗಿ ರಿಲೀಸ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇದನ್ನ ರಿಲೀಸ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಇಂಟರ್ಪೋಲ್ ವತಿಯಿಂದ ರಿಲೀಸ್ ಮಾಡ್ತಕ್ಕಂಥ ಒಂದು ನೋಟಿಸ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಅನೇಕ ಕಲರ್ ಕೋಡೆಡ್ ನೋಟಿಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರಲ್ಲಿ ಈಗ ಇಶ್ಯೂ ಆಗಿರ್ತಕ್ಕಂಥ ನೋಟಿಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಲೂ ಕಾರ್ನರ್ ನೋಟಿಸ್ ಅಂತ ಕರಿತೇವೆ. ಸೊ ಬ್ಲೂ ಕಾರ್ನರ್ ನೋಟಿಸ್ ಅಂದರೆ ಬ್ರೀಫ್ ಆಗಿ ನಾನು ಪ್ರಶ್ನೆಯಲ್ಲೇ ಹೇಳಿದ್ದೇನೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಕಲೆಕ್ಟ್ ಅಡಿಷನಲ್ ಇನ್ಫಾರ್ಮೇಷನ್. ಅಂದರೆ ಈ ಆಪಾದಿತರೇನಿರ್ತಾರೆ ಸೊ ಅವರ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು. ಅದರ ಅರ್ಥ ಏನು ಅಂದರೆ ಪರ್ಸನ್ಸ್ ಐಡೆಂಟಿಟಿ, ಲೊಕೇಶನ್ ಆರ್ ಆಕ್ಟಿವಿಟೀಸ್ ಇನ್ ರಿಲೇಷನ್ ಟು ದಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್. ಅಂದರೆ ಆ ಒಂದು ಅಪರಾಧ ತನಿಖೆಗೆ ಸಂಬಂಧಪಟ್ಟಿದ್ದಂತೆ ಆ ವ್ಯಕ್ತಿಯ ಗುರುತು, ಅವರಿರ್ತಕ್ಕಂಥ ಸ್ಥಳ ಮತ್ತು ಅವರ ಚಟುವಟಿಕೆಗಳ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಣೆ ಮಾಡಲಿಕ್ಕೆ ಈ ಒಂದು ನೋಟಿಸ್ ಅನ್ನ ಬಳಕೆ ಮಾಡಲಾಗುತ್ತೆ. ಸೊ ಈ ಒಂದು ನೋಟಿಸ್ ಅನ್ನ ನಾವು ಅರೆಸ್ಟ್ ವಾರೆಂಟ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ಇದನ್ನ ಬಹಳ ಜನ ಮಿಸ್ಕನ್ಸೆಪ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ಅರೆಸ್ಟ್ ವಾರೆಂಟ್ ಆಗಿರುತ್ತೆ. ಇಮಿಡಿಯೇಟ್ಲಿ ಅವರು ಸರೆಂಡರ್ ಆಗ್ಬೇಕಂತಕ್ಕಂಥದ್ದನ್ನ ನಾವು ಅನ್ಕೊಳ್ತಾ ಇರ್ತೇವೆ. ಸೊ ಬ್ಲೂ ಕಾರ್ನರ್ ನೋಟಿಸ್ ಅಂತಕ್ಕಂಥದ್ದು ಬಂಧನಕ್ಕೆ ಕೊಡ್ತಕ್ಕಂಥ ಒಂದು ವಾರೆಂಟ್ ಆಗಿರೋದಿಲ್ಲ. ಕೇವಲ ಅವರ ಒಂದು ವಿಚಾರಣೆಗಾಗಿ ಕೋಆಪರೇಟ್ ಮಾಡಿ ಅಂತಕ್ಕಂಥ ಒಂದು ವಿನಂತಿಯನ್ನ ಸಲ್ಲಿಕೆ ಮಾಡ್ತಕ್ಕಂಥ ನೋಟಿಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಲೂ ಕಾರ್ನರ್ ನೋಟಿಸ್ ಅಂತ ಕರಿತೇವೆ. ಹಾಗಿದ್ರೆ ಇದನ್ನ ಯಾರು ಇಶ್ಯೂ ಮಾಡ್ತಾರೆ, ಯಾರು ಇದನ್ನ ನೀಡ್ತಾರೆ? ನಾನು ಮುಂಚೆನೆ ಹೇಳಿದಾಗೆ ನಮ್ಮ ಸರ್ಕಾರ ಈ ಒಂದು ನೋಟಿಸ್ ಅನ್ನ ರಿಲೀಸ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇದನ್ನ ರಿಲೀಸ್ ಮಾಡ್ತಕ್ಕಂಥವ್ರು ಇಂಟರ್ಪೋಲ್ಸ್ ಜನರಲ್ ಸೆಕ್ರೆಟರಿಯೇಟ್ ಇಂದ ಇದನ್ನ ಬಿಡುಗಡೆ ಮಾಡ್ತಾರೆ. ಸೊ ಇವರು ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ನಮ್ಮ ಸರ್ಕಾರದ ಕೆಳಗಡೆ ಇರ್ತಕ್ಕಂಥ ಈ ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಏನಿರ್ತವೆ ಸೊ ಅವರು ರಿಕ್ವೆಸ್ಟ್ ಅನ್ನ ಕೊಡಬೇಕಾಗಿರುತ್ತೆ. ಸೊ ಅದು ಯಾವುದೇ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಆಗಿರ್ಬೋದು. ಇವಾಗ ಪ್ರಸ್ತುತವಾಗಿ SIT ವತಿಯಿಂದ ಈ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೊ CBI ಕೂಡ ಈ ಒಂದು ರಿಕ್ವೆಸ್ಟ್ ಅನ್ನ ಕೊಡಬಹುದಾಗಿರುತ್ತೆ. SIT ಕೂಡ ಈ ಒಂದು ರಿಕ್ವೆಸ್ಟ್ ಅನ್ನ ಕೊಡಬಹುದಾಗಿರುತ್ತೆ. ಅಥವಾ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಏನಿರುತ್ತೆ ಸೊ ಇವರು ಕೂಡ ರಿಕ್ವೆಸ್ಟ್ ಅನ್ನ ಕೊಡುವುದರ ಮುಖಾಂತರ ಈ ಒಂದು ನೋಟಿಸ್ ಗಳನ್ನ ಇಂಟರ್ಪೋಲ್ ಮುಖೇನ ಬಿಡುಗಡೆ ಮಾಡ್ತಕ್ಕಂಥ ಒಂದು ನೋಟಿಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕಲರ್ ಕೋಡೆಡ್ ನೋಟಿಸಸ್ ಅಂತ ಕರಿತೇವೆ. ಸೊ ಹಾಗಿದ್ರೆ ಈಚ್ ಟೈಪ್ ಅಂದ್ರೆ ಸಾಕಷ್ಟು ಬಣ್ಣಗಳಲ್ಲಿ ಈ ಒಂದು ನೋಟಿಸ್ ಗಳನ್ನ ರಿಲೀಸ್ ಮಾಡ್ತಾರೆ. ಸೊ ಪ್ರತಿಯೊಂದು ಕಲರ್ಗೂ ಒಂದೊಂದು ಮೀನಿಂಗ್ ಇರುತ್ತೆ. ಆ ಎಲ್ಲ ಮೀನಿಂಗ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ
ಇದರಲ್ಲಿ ಬರ್ತಕ್ಕಂಥ ಮೊದಲನೇ ನೋಟಿಸನ್ನು ನಾವೇನಂತ ಕರಿತೇವೆ ಅಂದರೆ ರೆಡ್ ನೋಟಿಸ್ ಅಥವಾ ಕೆಂಪು ನೋಟಿಸ್ ಅಂತ ಕರಿತೇವೆ. ಸೊ ಟು ಸೀಕ್ ಲೊಕೇಶನ್ ಅಂಡ್ ಅರೆಸ್ಟ್ ಆಫ್ ಅ ಪರ್ಸನ್. ಸೊ ಇಲ್ಲಿ ಇದನ್ನು ನಾವು ಅರೆಸ್ಟ್ ವಾರೆಂಟ್ ಅಂತ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ವ್ಯಕ್ತಿಯ ಸ್ಥಳವನ್ನು ಪತ್ತೆ ಹಚ್ಚತಕ್ಕಂಥದ್ದು ಮತ್ತು ಅವರನ್ನು ಬಂಧನಕ್ಕೆ ಒಳಪಡಿಸ್ತಕ್ಕಂಥ ಒಂದು ನೋಟಿಸನ್ನು ನಾವೇನಂತ ಕರಿತೀವಿ ಅಂದರೆ ರೆಡ್ ನೋಟಿಸ್ ಅಂತ ಕರಿತೇವೆ. ಸೊ ಎರಡನೇದನ್ನು ನಾವು ಯೆಲ್ಲೋ ನೋಟಿಸ್ ಅಥವಾ ಹಳದಿ ನೋಟಿಸ್ ಅಂತ ಕರಿತೇವೆ. ಟು ಹೆಲ್ಪ್ ಲೊಕೇಟ್ ಮಿಸ್ಸಿಂಗ್ ಪರ್ಸನ್ಸ್ ಆಫನ್ ಮೈನರ್ಸ್ ಆರ್ ಟು ಐಡೆಂಟಿಫೈ ಪರ್ಸನ್ಸ್ ಹೂ ಕೆನಾಟ್ ಐಡೆಂಟಿಫೈ ದೆಮ್ಸೆಲ್ಸ್. ಅಂದರೆ ಇದು ಕೆಲವೊಂದು ಬುದ್ಧಿಮಾಂದ್ಯತವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಪತ್ತೆ ಹಚ್ಚತಕ್ಕಂಥ ಒಂದು ನೋಟಿಸ್ ಆಗಿರುತ್ತೆ. ಸೊ ಕಾಣೆ ಆಗಿರ್ತಕ್ಕಂಥ ವ್ಯಕ್ತಿಗಳು ಇವರನ್ನು ಪತ್ತೆ ಹಚ್ಚಲಿಕ್ಕೆ ರಿಲೀಸ್ ಮಾಡ್ತಕ್ಕಂಥ ನೋಟಿಸ್ ಆಗಿರ್ಬೋದು. ಅದಾದಮೇಲೆ ಅಪ್ರಾಪ್ತ ವಯಸ್ಕರು ಅಂದರೆ ಆಬ್ವಿಯಸ್ಲಿ ಅಪ್ರಾಪ್ತ ವಯಸ್ಕರಿಗೆ ಎಲ್ಲಿರ್ತವೆ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಸೊ ಅದ್ರ ಜೊತೆಗೆ ಬುದ್ಧಿಮಾಂದ್ಯರನ್ನು ಗುರುತಿಸಲಿಕ್ಕೆ ಇಶ್ಯೂ ಮಾಡ್ತಕ್ಕಂಥ ಒಂದು ನೋಟಿಸನ್ನು ನಾವೇನಂತ ಕರಿತೀವಿ ಅಂದರೆ ಯೆಲ್ಲೋ ನೋಟಿಸ್ ಅಂತ ಕರಿತೇವೆ. ಸೊ ಬ್ಲೂ ನೋಟಿಸ್ ಬಗ್ಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೇನೆ. ಸೊ ಬ್ಲೂ ನೋಟಿಸ್ ಆದಮೇಲೆ ಬರ್ತಕ್ಕಂಥದ್ದನ್ನು ನಾವು ಬ್ಲ್ಯಾಕ್ ನೋಟಿಸ್ ಅಂತ ಕರಿತೇವೆ. ಸೊ ಬ್ಲ್ಯಾಕ್ ನೋಟಿಸನ್ನು ಏನಕ್ಕೆ ಇಶ್ಯೂ ಮಾಡ್ತಾರೆ ಅಂದರೆ ಟು ಸೀಕ್ ಇನ್ಫಾರ್ಮೇಷನ್ ಆನ್ ಅನ್ಐಡೆಂಟಿಫೈಡ್ ಬಾಡೀಸ್. ಅಂದರೆ ಬೇರೆ ರಾಷ್ಟ್ರಗಳಲ್ಲಿ ಯಾವುದಾದ್ರೂ ಮೃತ ದೇಹಗಳು ಪತ್ತೆ ಆದಾಗ ಆ ಒಂದು ದೇಹ ಆ ರಾಷ್ಟ್ರಕ್ಕೆ ಸಂಬಂಧಪಟ್ಟದೇ ಇರುವಾಗ ಸೊ ಅದರ ವಿರುದ್ಧವಾಗಿ ಇಶ್ಯೂ ಮಾಡ್ತಕ್ಕಂಥ ನೋಟಿಸನ್ನು ನಾವು ಬ್ಲ್ಯಾಕ್ ನೋಟಿಸ್ ಅಂತ ಕರಿತೇವೆ. ಸೊ ಮೃತ ದೇಹಗಳನ್ನು ಪತ್ತೆ ಹಚ್ಚಲಿಕ್ಕೆ ಕೊಡ್ತಕ್ಕಂಥ ಒಂದು ನೋಟಿಸನ್ನು ನಾವು ಬ್ಲ್ಯಾಕ್ ನೋಟಿಸ್ ಅಂತ ಕರಿತೇವೆ. ಸೊ ಇನ್ನೊಂದನ್ನು ನಾವು ಗ್ರೀನ್ ನೋಟಿಸ್ ಅಂತ ಕರಿತೇವೆ. ಸೊ ಹಸಿರು ನೋಟಿಸನ್ನು ಏನು ಕೊಡ್ತಾರೆ ಅಂದರೆ ಪ್ರೊವೈಡ್ ವಾರ್ನಿಂಗ್ಸ್ ಅಬೌಟ್ ದಿ ಪರ್ಸನ್ಸ್ ಕ್ರಿಮಿನಲ್ ಆಕ್ಟಿವಿಟೀಸ್ ಸೊ ದಟ್ ಕ್ಯಾನ್ ಬಿ ಥ್ರೆಟ್ ಟು ದಿ ಪಬ್ಲಿಕ್ ಸೇಫ್ಟಿ. ಅಂದರೆ ನಮ್ಮ ದೇಶದಲ್ಲಿ ಯಾರಾದರೂ ಒಬ್ಬ ಕ್ರಿಮಿನಲ್ ಪರ್ಸನ್ ಇರ್ತಾರೆ. ಸೊ ಅವರು ಈ ಪಬ್ಲಿಕ್ ಹೆಲ್ತ್ಗೆ ಅಂದರೆ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಸ್ವಾಸ್ಥ್ಯಕ್ಕೆ ಏನಾದರೂ ತೊಡಕನ್ನು ಉಂಟು ಮಾಡ್ತಕ್ಕಂಥ ಸಂಕೇತಗಳು ಅವರಲ್ಲಿ ಇದ್ದು ಅವರೇನಾದರೂ ಬೇರೆ ದೇಶಕ್ಕೆ ಪಲಾಯನ ಮಾಡಿದಾಗ ಆ ದೇಶದ ಒಂದು ಕಮ್ಯುನಿಟಿ ಡಿಸ್ಟರ್ಬ್ ಆಗಬಾರ್ದು, ಅವರನ್ನು ಡಿಟೈನ್ ಮಾಡಲಿಕ್ಕೆ ನೀಡ್ತಕ್ಕಂಥ ಒಂದು ನೋಟಿಸನ್ನು ನಾವೇನಂತ ಕರಿತೀವಿ ಅಂದರೆ ಗ್ರೀನ್ ನೋಟಿಸ್ ಅಂತ ಕರಿತೇವೆ. ಸೊ ಆ ವ್ಯಕ್ತಿಯ ಕ್ರಿಮಿನಲ್ ಚಟುವಟಿಕೆಗಳ ಬಗ್ಗೆ ಎಚ್ಚರಿಕೆಗಳನ್ನು ನೀಡಲಿಕ್ಕೆ ಅಂದರೆ ಇಟ್ ಕ್ಯಾನ್ ಬಿ ಅ ಥ್ರೆಟ್ ಟು ದ ನೇಷನ್ ಅಂತಕ್ಕಂಥ ಒಂದು ವಾರ್ನಿಂಗ್ ಅನ್ನು ನೀಡ್ತಕ್ಕಂಥ ನೋಟಿಸನ್ನು ನಾವೇನಂತ ಕರಿತೀವಿ ಅಂದರೆ ಗ್ರೀನ್ ನೋಟಿಸ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಬರುತ್ತೆ ಆರೆಂಜ್ ನೋಟಿಸ್ ಅಥವಾ ಕಿತ್ತಳೆ ನೋಟಿಸ್ ಅಂತ ಕರಿತೇವೆ. ಟು ವಾರ್ನ್ ಆಫ್ ಅನ್ ಇವೆಂಟ್, ಪರ್ಸನ್ ಆರ್ ಆಬ್ಜೆಕ್ಟ್ ಆರ್ ಪ್ರೋಸೆಸ್ ಸೊ ದಟ್ ಕ್ಯಾನ್ ಬಿ ಸೀರಿಯಸ್ ಅಂಡ್ ಇಮಿನೆಂಟ್ ಥ್ರೆಟ್ ಟು ದಿ ಪಬ್ಲಿಕ್ ಸೇಫ್ಟಿ. ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಯೆಲ್ಲೋ ನೋಟಿಸ್ ಥರನೇ ಇರುತ್ತೆ, ಗ್ರೀನ್ ನೋಟಿಸ್ ಥರನೇ ಇರುತ್ತೆ. ಸಾರ್ವಜನಿಕ ಸುರಕ್ಷತೆಗೆ ಗಂಭೀರ ಮತ್ತು ಸನ್ನಿಹಿತವಾದ ಬೆದರಿಕೆಗಳನ್ನು ಪ್ರತಿನಿಧಿಸ್ತಕ್ಕಂಥ ಇನ್ಸಿಡೆಂಟ್ ಆಗಿರ್ಬೋದು, ಘಟನೆ ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಪ್ರಕ್ರಿಯೆ ಆಗಿರ್ಬೋದು. ಸೊ ಈ ಮೂರನ್ನ ಎಚ್ಚರಿಸಲಿಕ್ಕೆ ಕೊಡ್ತಕ್ಕಂಥ ಒಂದು ನೋಟಿಸನ್ನು ನಾವು ಆರೆಂಜ್ ನೋಟಿಸ್ ಅಂತ ಕರಿತೇವೆ. ಸೊ ಈ ಒಂದು ಗ್ರೀನ್ ನೋಟಿಸಲ್ಲಿ ಕೇವಲ ಪರ್ಸನಲ್ ಕ್ರಿಮಿನಲ್ ಆಕ್ಟಿವಿಟೀಸ್ ಬಗ್ಗೆ ಮಾತ್ರ ಈ ಒಂದು ನೋಟಿಸನ್ನು ಇಶ್ಯೂ ಮಾಡ್ತಾರೆ. ಸೊ ಇಲ್ಲಿ ಪರ್ಸನ್ ಆದರೂ ಆಗಿರ್ಬೋದು, ವ್ಯಕ್ತಿ ಆದರೂ ಆಗಿರ್ಬೋದು, ಒಂದು ಪ್ರೋಸೆಸ್ ಆದರೂ ಆಗಿರ್ಬೋದು. ಸೊ ಇದರಿಂದ ಅಲ್ಲಿರ್ತಕ್ಕಂಥ ಪಬ್ಲಿಕ್ ಸೇಫ್ಟಿಗೆ ಏನಾದರೂ ಡೇಂಜರ್ ಇದ್ದರೆ ಸೊ ಆ ರೀತಿಯಾಗಿ ಒಂದು ಇಶ್ಯೂ ಮಾಡ್ತಕ್ಕಂಥ ನೋಟಿಸನ್ನು ನಾವೇನಂತ ಕರಿತೀವಿ ಅಂದರೆ ಕಿತ್ತಳೆ ನೋಟಿಸ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಬರುತ್ತೆ ಪರ್ಪಲ್ ನೋಟಿಸ್ ಅಂತ ಕರಿತೇವೆ. ಇದನ್ನು ನಾವು ನೇರಳೆ ನೋಟಿಸ್ ಅಂತ ಕರಿತೇವೆ. ಪ್ರೊವೈಡ್ ಇನ್ಫಾರ್ಮೇಷನ್ ಆನ್ ಮೋಡಸ್ ಅಪರಾಂಡಿ, ಆಬ್ಜೆಕ್ಟ್ಸ್, ಡಿವೈಸಸ್ ಆರ್ ಕನ್ಸೀಲ್ಮೆಂಟ್ ಮೆಥಡ್ಸ್ ಯೂಸ್ಡ್ ಬೈ ಕ್ರಿಮಿನಲ್ಸ್. ಅಂದರೆ ಇವಾಗ ಕ್ರಿಮಿನಲ್ಸ್ ಇರ್ತಾರೆ ಅಂದರೆ ಈ ಒಂದು ಅನೇಕ ದುಷ್ಕೃತ್ಯವಾದ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಕ್ಕಂಥ ವ್ಯಕ್ತಿಗಳಿರ್ತಾರೆ. ಸೊ ಅವರ ಮೋಡಸ್ ಅಪರಾಂಡಿ ಹೇಗಿದೆ ಅಂದರೆ ಅವರು ಯಾವ ರೀತಿಯಲ್ಲಿ ಈ ಒಂದು ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಆ ವ್ಯಕ್ತಿ ಬೇರೆ ದೇಶಕ್ಕೆ ಪಲಾಯನಗೊಂಡಿದ್ದಾರೆ. ಸೊ ಅವ್ರು ಹೇಗೆ ಆಪರೇಟ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಪ್ರಾಬಬಲಿ ಒರಿಜಿನ್ ಕಂಟ್ರಿಗೆ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಿರುತ್ತೆ. ಸೊ ಅವ್ರು ಹೇಗೆ ಆಪರೇಟ್ ಮಾಡ್ತಾರೆ ಅಂದರೆ ಈ ಒಂದು ದುಷ್ಕೃತ್ಯಗಳನ್ನು ಯಾವ ರೀತಿ ಅವರು ಕಂಡಕ್ಟ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ತಕ್ಕಂಥ ಒಂದು ನೋಟಿಸನ್ನು ನಾವೇನಂತ ಕರಿತೀವಿ ಅಂದರೆ ನೇರಳೆ ನೋಟಿಸ್ ಅಂತ ಕರಿತೇವೆ. ಸೊ ಇಷ್ಟು ಇದರ ಜೊತೆಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ನೋಟಿಸ್ ಇರುತ್ತೆ. ಅದನ್ನು ನಾವು ಇಂಟರ್ಪೋಲ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಸ್ಪೆಷಲ್ ನೋಟಿಸ್ ಅಂತ ಕರಿತೇವೆ. ಸೊ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಏನಿರುತ್ತೆ. ಸೊ ಇದರ ವತಿಯಿಂದ ರಿಲೀಸ್ ಆಗ್ತಕ್ಕಂಥ ಒಂದು ನೋಟಿಸ್ ಆಗಿರುತ್ತೆ. ಸೊ ಇದನ್ನು ಇಟ್ ಕ್ಯಾನ್ ಬಿ ಗಿವನ್ ಟು ಇಂಡಿವಿಜುವಲ್ಸ್, ಎಂಟಿಟೀಸ್ ಟಾರ್ಗೆಟೆಡ್ ಬೈ UN ಸೆಕ್ಯೂರಿಟಿ ಕೌನ್ಸಿಲ್ ಸ್ಯಾಂಕ್ಷನ್ಸ್ ಕಮಿಟಿ. ಅಂದರೆ ವಿಶ್ವಸಂಸ್ಥೆಯ ಒಂದು ಭದ್ರತಾ ಮಂಡಳಿ ಏನಿರುತ್ತೆ. ಸೊ ಇದರ ವತಿಯಿಂದ ಯಾವುದೇ ವ್ಯಕ್ತಿಗಾಗಿರಲಿ ಅಥವಾ ಯಾವುದೇ ಒಂದು ಘಟಕಗಳಿಗಾಗಿ ಇಶ್ಯೂ ಆಗ್ತಕ್ಕಂಥ ಒಂದು ನೋಟಿಸನ್ನು ನಾವೇನಂತ ಕರಿತೀವಿ ಅಂದರೆ ಇಂಟರ್ಪೋಲ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ವಿಶೇಷವಾದ ನೋಟಿಸ್ ಅಂತ ಕರಿತೇವೆ. ಸೊ ಇಷ್ಟು ರೀತಿಯ ನೋಟಿಸ್ಗಳನ್ನು ನಾವು ಇಂಟರ್ಪೋಲ್ನ ವತಿಯಿಂದ ಬಿಡುಗಡೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ನಾವು ಇಂಟರ್ಪೋಲ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಸೊ ಇದನ್ನು ನಾವು ಇಂಟರ್ನ್ಯಾಷನಲ್
ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಅಂತ ಕರೀತೇವೆ. ಸೊ ಇದೊಂದು ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆಗಿರುತ್ತೆ. ಅಂದ್ರೆ ಸರ್ಕಾರಗಳ ಮಧ್ಯದಲ್ಲಿ ಈ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಏನಿರ್ತವೆ ಅಥವಾ ಅಕ್ಯೂಸ್ ಆಗಿರ್ತಕ್ಕಂಥ ಪರ್ಸನ್ಸ್ ಯಾರಿರ್ತಾರೆ, ಸೊ ಇವರು ಒಂದು ದೇಶವನ್ನ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋದಾಗ ಆ ದೇಶದ ಪೊಲೀಸ್ ನಮಗೆ ಸಹಕಾರ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಮ್ಯೂಚುವಲ್ ಕೋಆಪರೇಷನ್ ಅನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಯೂನಿಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಟರ್ಪೋಲ್ ಅಂತ ಕರಿತೇವೆ. ಸೊ ಇಂಟರ್ಪೋಲ್ ಅನ್ನ ಮುಂಚೆ ಏನಂತ ಕರೀತಾ ಇದ್ರು ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಕಮಿಷನ್ ಅಂತ ಕರೀತಾ ಇದ್ರು, ICPC ಅಂತ ಕರೀತಾ ಇದ್ರು. ಸೊ ಇದು ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು ಸೆಪ್ಟೆಂಬರ್ 7, 1923ರಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಘಟಕವಾಗಿರುತ್ತೆ. ಸೊ ಇದರಲ್ಲಿ ಪ್ರಸ್ತುತವಾಗಿ 196 ಮೆಂಬರ್ ಕಂಟ್ರೀಸ್ಗಳನ್ನು ನೋಡಬಹುದಾಗಿರುತ್ತೆ. ಆಲ್ಮೋಸ್ಟ್ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳು ಇದರ ಸದಸ್ಯತ್ವವನ್ನು ಹೊಂದಿರತಕ್ಕಂಥದ್ದನ್ನು ನೋಡಬಹುದಾಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನು ನಾವು ಫ್ರಾನ್ಸ್ನ ಲಿಯೋನ್ ನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನೋಡಬಹುದಾಗಿರುತ್ತೆ. ಸೊ ಇದರ ಬಳಿ 19 ಪೊಲೀಸ್ ಡೇಟಾಬೇಸ್ ಇರುತ್ತೆ. ಸೊ ಈ ಒಂದು 19 ಪೊಲೀಸ್ ಡೇಟಾಬೇಸ್ ಏನಿರುತ್ತೆ, ಸೊ ಇದನ್ನ ಮೆಂಬರ್ ಕಂಟ್ರೀಸ್ನ ರಿಕ್ವೆಸ್ಟ್ನ ಆಧಾರದ ಮೇಲೆ ಆ ಒಂದು ಡೇಟಾಬೇಸ್ ಅನ್ನ ಶೇರ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ಬೇರೆ ಬೇರೆ ಬಣ್ಣದ ನೋಟಿಸ್ಗಳನ್ನು ನಾವು ನೋಡಬಹುದಾಗಿರುತ್ತೆ. ಆ ಎಲ್ಲ ನೋಟಿಸ್ಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಈಗ ತಿಳ್ಕೊಂಡಿರ್ತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಸೊ 2023ರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಯಾವುದು? ಸೊ ವಾಟ್ ವಾಸ್ ಇಂಡಿಯಾಸ್ ರ್ಯಾಂಕ್ ಇನ್ 2023 ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್? ಅಂದ್ರೆ ಈ ಒಂದು ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು 2023ರಲ್ಲಿ ಭಾರತದ ಸ್ಥಾನ ಎಲ್ಲಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 161ನೇ ಸ್ಥಾನದಲ್ಲಿ ನಾವಿರ್ತೇವೆ. ಸೊ ಈ ಒಂದು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ, ಸೊ 2024ರ ಈ ಒಂದು ಸೂಚ್ಯಾಂಕ ಬಿಡುಗಡೆ ಆಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ನಮ್ಮ ಭಾರತ ದೇಶದ ರ್ಯಾಂಕಿಂಗ್ ಸ್ವಲ್ಪ ಇಂಪ್ರೂವ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ಅನ್ನ 180 ರಾಷ್ಟ್ರಗಳನ್ನ ಕನ್ಸಿಡರೇಟ್ ಮಾಡಿ ಮಾಡ್ತಕ್ಕಂಥ ಒಂದು ರ್ಯಾಂಕಿಂಗ್ ಆಗಿರುತ್ತೆ. ಸೊ ಈ ರ್ಯಾಂಕಿಂಗ್ ನಲ್ಲಿ ಭಾರತ ರಾಷ್ಟ್ರ 159ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಹಾಗಿದ್ರೆ ಟಾಪ್ 10 ನಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಟಾಪ್ 3 ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೊದಲನೇ ಸ್ಥಾನದಲ್ಲಿ ನಾರ್ವೆ, ಸೆಕೆಂಡ್ ಇಸ್ ಡೆನ್ಮಾರ್ಕ್, ಮತ್ತೆ 3ನೇ ಸ್ಥಾನದಲ್ಲಿ ನಾವು ಸ್ವೀಡನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಬಾಟಮ್ ಅಲ್ಲಿ ಇರ್ತಕ್ಕಂಥ 3 ರಾಷ್ಟ್ರಗಳಲ್ಲಿ ಕೊನೆಯ ಸ್ಥಾನದಲ್ಲಿ ನಾವು ಎರಿಟ್ರಿಯಾ ಅಂದ್ರೆ 180ನೇ ಸ್ಥಾನದಲ್ಲಿ ಎರಿಟ್ರಿಯಾ, 179ನೇ ಸ್ಥಾನದಲ್ಲಿ ಸಿರಿಯಾ, ಮತ್ತೆ 178ನೇ ಸ್ಥಾನದಲ್ಲಿ ನಾವು ಅಫ್ಘಾನಿಸ್ತಾನವನ್ನ ನೋಡಬಹುದಾಗಿರುತ್ತೆ. ಸೊ ಚೈನಾವನ್ನು ಕೂಡ ಬಾಟಮ್ ರ್ಯಾಂಕಿಂಗ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಮೀಡಿಯಾ ಇನ್ ಚೈನಾ ಏನಾಗಿರುತ್ತೆ, ಸೊ ಸರ್ಕಾರದಿಂದ ಮಾನಿಟರ್ ಮಾಡ್ತಕ್ಕಂಥ ಅಥವಾ ಕಂಟ್ರೋಲ್ ಮಾಡ್ತಕ್ಕಂಥ ಮಾಧ್ಯಮವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಭಾರತ ದೇಶದ ರ್ಯಾಂಕಿಂಗ್ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ, 159th ರ್ಯಾಂಕಿಂಗ್ ಆಗಿರುತ್ತೆ. ಈ ಒಂದು ರ್ಯಾಂಕಿಂಗ್ ಅನ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂದ್ರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತಕ್ಕಂಥ ಒಂದು ಯೂನಿಟ್ ಇರುತ್ತೆ. ಸೊ ಇವರು ಆನ್ಯುಯಲಿ ವಾರ್ಷಿಕವಾಗಿ ಬಿಡುಗಡೆ ಮಾಡ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ನಮ್ಮ ಭಾರತ ದೇಶ ಸ್ಲೈಟ್ ಆಗಿ ಇಂಪ್ರೂವ್ಮೆಂಟ್ ಆಗಿರೋದನ್ನ ನೋಡಬಹುದಾಗಿರುತ್ತೆ. ಸೊ ಪ್ರೀವಿಯಸ್ಲಿ ವಿ ವರ್ ಅಟ್ 161 ಪೊಸಿಷನ್ ಅಲ್ಲಿ ಇರ್ತೇವೆ. ಬಟ್ ಸೌತ್ ಏಷ್ಯಾವನ್ನ ನಾವು ತೆಗೆದುಕೊಂಡಾಗ ನಮ್ಮ ನೆರೆಹೊರೆಯ ರಾಷ್ಟ್ರಗಳಿಗಿಂತ ಸ್ವಲ್ಪ ಲೋವರ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಬಿಕಾಸ್ ಪಾಕಿಸ್ತಾನ್ 152 ಪೊಸಿಷನ್ ಅಲ್ಲಿ ಇರುತ್ತೆ, ಶ್ರೀಲಂಕಾ 150th ಪೊಸಿಷನ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಭಾರತ ದೇಶದಲ್ಲಿ ನಮ್ಮ ರ್ಯಾಂಕಿಂಗ್ ಕಡಿಮೆ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ಚಾಲೆಂಜಸ್ ಫೇಸ್ಡ್ ಬೈ ಜರ್ನಲಿಸ್ಟ್ ಇನ್ ಇಂಡಿಯಾ, ಇಶ್ಯೂಸ್ ಆಫ್ ಸೇಫ್ಟಿ ಅಂಡ್ ಇಂಡಿಪೆಂಡೆನ್ಸ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸೊ ಈ ಒಂದು ಪೊಲಿಟಿಕಲ್ ಥ್ರೆಟ್ ಬಹಳ ಜಾಸ್ತಿ ಇರುತ್ತೆ. ಅಂದ್ರೆ ಸಾಕಷ್ಟು ಜರ್ನಲಿಸ್ಟ್ ಸೊ ಈ ಒಂದು ಕಾರಣಗಳಿಂದ ಸಾವಾಗಿರೋದನ್ನ ಕೂಡ ನಾವು ನೋಡಿರ್ತೇವೆ. ಸೊ ಈ ಎಲ್ಲಾ ಕಾರಣಗಳಿಂದ ಅವರಿಗೆ ಅಷ್ಟೊಂದು ಸ್ವತಂತ್ರ ಇಲ್ಲ ಅನ್ನುವ ಕಾರಣದಿಂದ ಸೊ ನಮ್ಮ ರ್ಯಾಂಕಿಂಗ್ 180 ರಾಷ್ಟ್ರಗಳಲ್ಲಿ ಬಹಳ ಕಡಿಮೆ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇವರು ಪ್ರಪಂಚದಲ್ಲಿರ್ತಕ್ಕಂಥ 180 ದೇಶಗಳಲ್ಲಿ ಔಟ್ ಆಫ್ 180 ಕಂಟ್ರೀಸ್ ಸೊ ಅಲ್ಲಿರ್ತಕ್ಕಂಥ ಪತ್ರಿಕೋದ್ಯಮ ಎಷ್ಟು ಇಂಡಿಪೆಂಡೆಂಟ್ ಆಗಿದೆ ಅನ್ನೋದನ್ನ ರಿಪೋರ್ಟ್ ಮಾಡ್ತಕ್ಕಂಥ ಒಂದು ಸೂಚ್ಯಾಂಕವನ್ನ ನಾವು ಸೊ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ಕರಿತೇವೆ. ಸೊ ಈ ಒಂದು ಇಂಡೆಕ್ಸ್ ಅನ್ನ 5 ಪ್ಯಾರಾಮೀಟರ್ಸ್ ನ ಮುಖಾಂತರ ಚೆಕ್ ಮಾಡ್ತಾರೆ. ಆ 5 ಪ್ಯಾರಾಮೀಟರ್ಸ್ ಯಾವ್ದು ಅಂದ್ರೆ ಪೊಲಿಟಿಕಲ್ ಕಾಂಟೆಕ್ಸ್ಟ್ ಅಂದ್ರೆ ರಾಜಕೀಯವಾಗಿ ಅದು ಎಷ್ಟು ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದನ್ನ ಪರೀಕ್ಷೆ ಮಾಡ್ತಾರೆ. ಸೊ ನಮ್ಮ ಭಾರತ ದೇಶದಲ್ಲಿ ಮೋಸ್ಟ್ ಆಫ್ ದಿ ಮೀಡಿಯಾ ನಮಗೆ ಗೊತ್ತಿರುತ್ತೆ ಪೊಲಿಟಿಕಲ್ ಪಾರ್ಟೀಸೇ ರನ್ ಮಾಡ್ತಾ ಇರ್ತಕ್ಕಂಥ ಸಾಕಷ್ಟು ಚಾನಲ್ಸ್ ಇರುತ್ತೆ. ಸೊ ಹಾಗಿದ್ರೆ ಆ ರೀತಿಯ ಮಾಧ್ಯಮಗಳು ಬಯಾಸ್ಡ್ ಆಗಿ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಸೊ ಅದಾದ್ಮೇಲೆ ಲೀಗಲ್ ಫ್ರೇಮ್ ವರ್ಕ್ ಅಂದ್ರೆ ಆ ರಾಷ್ಟ್ರದಲ್ಲಿ ಒಂದು ಕಾನೂನು ಪದ್ಧತಿ ಹೇಗಿದೆ, ಜರ್ನಲಿಸಂಗೆ ಎಷ್ಟು ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಚೆಕ್ ಮಾಡ್ತಾರೆ. ಅದಾದ
ಅದಾದಮೇಲೆ ಎಕನಾಮಿಕ್ ಕಾಂಟೆಕ್ಸ್ಟ್ ಅಂದರೆ ಆರ್ಥಿಕವಾಗಿರ್ತಕ್ಕಂಥ ಒಂದು ಕಾಂಟೆಕ್ಸ್ಟನ್ನು ಚೆಕ್ ಮಾಡ್ತಾರೆ. ಸೋಷಿಯೋ ಕಲ್ಚರಲ್ ಅಂದರೆ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿರ್ತಕ್ಕಂಥ ಒಂದು ಕಾಂಟೆಕ್ಸ್ಟಲ್ಲಿ ಚೆಕ್ ಮಾಡ್ತಾರೆ. ಸೊ ಅಂಡ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಚೆಕ್ ಮಾಡ್ತಾರೆ. ಸೊ ಇಷ್ಟು ಪ್ಯಾರಾಮೀಟರ್ಗಳನ್ನು ಚೆಕ್ ಮಾಡುವ ಮುಖಾಂತರ ಈ ಒಂದು ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಭಾರತದ ಮೊದಲ ಆಸ್ಟ್ರೋ ಟೂರಿಸಂ ಅಭಿಯಾನದ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ದಿ ಇಂಡಿಯಾಸ್ ಫಸ್ಟ್ ಆಸ್ಟ್ರೋ ಟೂರಿಸಂ ಕ್ಯಾಂಪೇನ್? ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಖಗೋಳ ಶಾಸ್ತ್ರದ ಬಗ್ಗೆ ಆಸಕ್ತಿಯುಳ್ಳ ಪ್ರವಾಸಿಗರೇನಿರ್ತಾರೆ ಅವರಿಗೆ ಈ ಒಂದು ಖಗೋಳ ಶಾಸ್ತ್ರದ ಬಗ್ಗೆ ಹೆಚ್ಚಿನ ಒಂದು ಜ್ಞಾನವನ್ನು ನೀಡುವ ಕಾರಣದಿಂದ ಒಂದು ಟೂರಿಸಂ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ ಒಂದು ಪ್ರವಾಸೋದ್ಯಮವನ್ನು ನಾವೇನಂತ ಕರಿತೀವಿ ಅಂದರೆ ಆಸ್ಟ್ರೋ ಟೂರಿಸಂ ಅಂತ ಕರಿತೇವೆ. ಸೊ ಈ ಒಂದು ಅಭಿಯಾನ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಡೀತಾ ಇದೆ. ಸೊ ಹಾಗಿದ್ರೆ ಈ ಒಂದು ಅಭಿಯಾನಕ್ಕೆ ಇಟ್ಟಿರ್ತಕ್ಕಂಥ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಕ್ಷತ್ರ ಸಭಾ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಈ ಒಂದು ನಕ್ಷತ್ರ ಸಭಾ ಏನಿರುತ್ತೆ ಸೊ ಇದು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಈ ಒಂದು ಆಸ್ಟ್ರೋ ಪ್ರವಾಸೋದ್ಯಮವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇದನ್ನ ಯಾವ ರಾಜ್ಯದಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಉತ್ತರಾಖಂಡ ಟೂರಿಸಂ ಡಿಪಾರ್ಟ್ಮೆಂಟ್ ಅಥವಾ ಉತ್ತರಾಖಂಡ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಕ್ಯಾಂಪೇನ್ ಆಗಿರುತ್ತೆ. ಸೊ ಹೆಸರನ್ನ ಚೆನ್ನಾಗಿ ಇಟ್ಕೊಳ್ಳಿ. ನಕ್ಷತ್ರ ಸಭಾ ಅಂತಕ್ಕಂಥದ್ದು ಇದರ ಹೆಸರಾಗಿರುತ್ತೆ. ಸೊ ಕ್ಯಾಂಪೇನ್ ಯಾವಾಗಿಂದ ಲಾಂಚ್ ಆಗುತ್ತೆ ಅಂದ್ರೆ ಜೂನ್ ತಿಂಗಳಿನಿಂದ ಲಾಂಚ್ ಆಗುತ್ತೆ. ಸೊ ಎಲ್ಲಿಂದ ಲಾಂಚ್ ಆಗುತ್ತೆ ಅಂದ್ರೆ ಪ್ಲೇಸ್ ಆಫ್ ಲಾಂಚ್ ಎಲ್ಲಿ ಅಂದ್ರೆ ಜಾರ್ಜ್ ಎವರೆಸ್ಟ್ ಅಂತ ಇರುತ್ತೆ. ಎಲ್ಲಿ ಅಂದ್ರೆ ಮಸೂರಿಯಲ್ಲಿ ಒಂದು ಜಾರ್ಜ್ ಎವರೆಸ್ಟ್ ಅಂತ ಇರುತ್ತೆ. ಸೊ ಈ ಒಂದು ಪ್ರದೇಶದಿಂದ ಪ್ರಾರಂಭವಾಗ್ತಕ್ಕಂಥ ಒಂದು ಟೂರಿಸಂ ಆಗಿರುತ್ತೆ. ಹಾಗಿದ್ರೆ ಇದರ ಡ್ಯೂರೇಷನ್ ಎಷ್ಟು ಅಂದ್ರೆ ಎಷ್ಟು ಕಾಲದವರೆಗೆ ಈ ಒಂದು ಕ್ಯಾಂಪೇನ್ ನಡೆಯುತ್ತೆ ಅಂದ್ರೆ ಸೊ 2025 ಮಿಡಲ್ ಅಂದ್ರೆ ಜೂನ್ ಅಲ್ಲಿ ಸ್ಟಾರ್ಟ್ ಆಗಿದ್ರೆ ಆಲ್ಮೋಸ್ಟ್ ಲೈಕ್ 1 ಇಯರ್ ಕಾಲದಲ್ಲಿ ನಡೀತಕ್ಕಂಥ ಒಂದು ಟೂರಿಸಂ ಆಗಿರುತ್ತೆ. ಸೊ ಈ ಒಂದು ಟೂರಿಸಂನ ಸಮಯದಲ್ಲಿ ಥ್ರೂ ಔಟ್ 1 ಇಯರ್ ಅವರು ವೇರಿಯಸ್ ಲೊಕೇಶನ್ಸ್ ಅನ್ನ ರೀಚ್ ಮಾಡ್ತಾರೆ. ಸೊ ಆ ಲೊಕೇಶನ್ಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ನಮ್ಮ ಒಂದು ಖಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಧ್ಯಯನ ಮಾಡ್ತಕ್ಕಂಥ ಪ್ಲೇಸಸ್ಗಳನ್ನ ಇವರು ರೀಚ್ ಮಾಡ್ತಾರೆ. ಸೊ ಇವರು ಈ ಒಂದು ಟೂರಿಸಂ ಅನ್ನ ಮಾಡಲಿಕ್ಕೆ ಯಾರ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿರ್ತಾರೆ ಅಂದ್ರೆ ಸೊ ಪಾರ್ಟ್ನರ್ಡ್ ವಿತ್ ಸ್ಟಾರ್ ಸ್ಕೇಪ್ಸ್ ಇಂಡಿಯಾಸ್ ಲೀಡಿಂಗ್ ಆಸ್ಟ್ರೋ ಟೂರಿಸಂ ಕಂಪನಿ ಅಂತ ಕರೀತಾರೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಖಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಲೀಡಿಂಗ್ ಕಂಪನಿ ಇರುತ್ತೆ. ಸೊ ಆ ಒಂದು ಕಂಪನಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಟಾರ್ ಸ್ಕೇಪ್ಸ್ ಅಂತ ಕರಿತೇವೆ. ಸೊ ಇವರ ಸಹಭಾಗಿತ್ವದೊಂದಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರವಾಸೋದ್ಯಮ ಇದಾಗಿರುತ್ತೆ. ಸೊ ಈ ಒಂದು ಪ್ರವಾಸೋದ್ಯಮದಲ್ಲಿ ಅವ್ರು ಏನನ್ನ ಕವರ್ ಮಾಡ್ತಾರೆ ಅಂದ್ರೆ ಲಾರ್ಜ್ ಫಾರೆಸ್ಟ್ ಏರಿಯಾ ಕವರ್ ಅಂದ್ರೆ ಅರಣ್ಯವನ್ನ ಕವರ್ ಮಾಡ್ತಕ್ಕಂಥದ್ದು, ನೇಚರ್ ಬೇಸ್ಡ್ ಟೂರಿಸಂ ಅಂದ್ರೆ ನೈಸರ್ಗಿಕವಾಗಿರ್ತಕ್ಕಂಥ ಪ್ರವಾಸೋದ್ಯಮ, ಈಸಿ ಆಕ್ಸೆಸ್ ಟು ಮೇಜರ್ ಸಿಟೀಸ್, ವೆಲ್ ಡೆವಲಪ್ಡ್ ಹಾಸ್ಪಿಟಾಲಿಟಿ ಸೆಕ್ಟರ್ ಅಂದ್ರೆ ಸೊ ಈ ಒಂದು ಉತ್ತರಾಖಂಡದಲ್ಲಿ ಇವೆಲ್ಲ ಕೂಡ ಹೆಚ್ಚಾಗಿರುತ್ತೆ. ಅಂದ್ರೆ ಆತಿಥ್ಯವನ್ನ ವಹಿಸ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಫಾರೆಸ್ಟ್ ಕವರ್ ಆಗಿರ್ಬೋದು, ನೇಚರ್ ಬೇಸ್ಡ್ ಟೂರಿಸಂ ಆಗಿರ್ಬೋದು, ಇವೆಲ್ಲ ಕೂಡ ಉತ್ತರಾಖಂಡದಲ್ಲಿ ಹೆಚ್ಚಾಗಿ ಇರುವ ಕಾರಣದಿಂದ ಸೊ ಈ ಒಂದು ಪ್ರದೇಶವನ್ನ ಇಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಯಾವ ಆಕ್ಟಿವಿಟೀಸ್ ಅನ್ನ ಈ ಒಂದು ಪ್ರವಾಸೋದ್ಯಮದಲ್ಲಿ ಮಾಡ್ತಾರೆ ಅಂದ್ರೆ ಸ್ಟಾರ್ ಗೇಜಿಂಗ್ ಅಂದ್ರೆ ನಕ್ಷತ್ರಗಳನ್ನ ವೀಕ್ಷಣೆ ಮಾಡ್ತಕ್ಕಂಥದ್ದು, ಸ್ಪೆಷಲ್ ಸೋಲಾರ್ ಅಬ್ಸರ್ವೇಷನ್ ಅಂದ್ರೆ ನಮ್ಮ ಸೌರ ಮಂಡಲವನ್ನ ವೀಕ್ಷಣೆ ಮಾಡ್ತಕ್ಕಂಥದ್ದು, ಆಸ್ಟ್ರೋ ಫೋಟೋಗ್ರಫಿ ಕಾಂಟೆಸ್ಟ್ ಅಂದ್ರೆ ಈ ಒಂದು ಫೋಟೋಗ್ರಫಿ ಅಥವಾ ಛಾಯಾಚಿತ್ರಗಳ ಸ್ಪರ್ಧೆಗಳನ್ನ ಏರ್ಪಡಿಸ್ತಕ್ಕಂಥದ್ದು, ಕ್ಯಾಂಪಿಂಗ್ ಅಂಡರ್ ದಿ ಸ್ಟಾರ್ಸ್ ಅಂಡ್ ಎಕ್ಸ್ಪರ್ಟ್ ಟಾಕ್ಸ್ ಅಂದ್ರೆ ಈ ಒಂದು ನಕ್ಷತ್ರಗಳಿಗೆ ಸಂಬಂಧಪಟ್ಟಂತೆ ಕ್ಯಾಂಪ್ಗಳನ್ನು ಮಾಡ್ತಕ್ಕಂಥದ್ದು, ಮತ್ತೆ ಪರಿಣಿತರ ಮುಖಾಂತರ ಒಂದು ಸ್ಪೀಚ್ಗಳನ್ನು ಕೊಡುವ ಮುಖಾಂತರ ಸೊ ಈ ಒಂದು ಕ್ಯಾಂಪೇನಿಂಗ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಡಾಕ್ಟರ್ ಪೂರ್ಣಿಮಾ ದೇವಿ ಬರ್ಮನ್ ಅವರು ತಮ್ಮ ಸಂರಕ್ಷಣಾ ಪ್ರಯತ್ನಗಳಿಗಾಗಿ 2024ರಲ್ಲಿ ಯಾವ ಪ್ರಶಸ್ತಿಯನ್ನು ಪಡೆದರು? ಸೊ ವಿಚ್ ಅವಾರ್ಡ್ ಡಿಡ್ ಡಾಕ್ಟರ್ ಪೂರ್ಣಿಮಾ ದೇವಿ ಬರ್ಮನ್ ರಿಸೀವ್ ಇನ್ 2024 ಫಾರ್ ದಿ ಕನ್ಸರ್ವೇಷನ್ ಎಫರ್ಟ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಟ್ಲಿ ಗೋಲ್ಡ್ ಅವಾರ್ಡ್ ಅಂತ ಕರಿತೇವೆ. ಸೊ ಈ ಒಂದು ಅವಾರ್ಡ್ ಅನ್ನ ಡಾಕ್ಟರ್ ಪೂರ್ಣಿಮಾ ದೇವಿ ಬರ್ಮನ್ ಅವರಿಗೆ ನೀಡಲಾಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅನ್ನ ಏನಕ್ಕೆ ಇವರಿಗೆ ಕೊಟ್ಟಿರ್ತಾರೆ ಅಂದ್ರೆ ಸೊ ಈ ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥ ಒಂದು ಸ್ಟಾರ್ಕ್, ಇದನ್ನ ನಾವು ಕೊಕ್ಕರೆ ಅಂತ ಕರಿತೇವೆ. ಸೊ ಈ ಒಂದು ಸಂತತಿಯ ಕೊಕ್ಕರೆ ಬಹಳ ಕಡಿಮೆ ಆಗಿರುತ್ತೆ. ಸೊ ಇದನ್ನ ರಿವೈವ್ ಮಾಡಲಿಕ್ಕೆ ಇವರು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿರುವ ಕಾರಣದಿಂದ ಸೊ ಇವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಆಸ್ಕರ್ ಅವಾರ್ಡ್ ಅಂತ ಕರೀತಾರೆ. ಇದನ್ನ ನಾವು ಗ್ರೀನ್ ಆಸ್ಕರ್ ಅಂತ ಕರಿತೇವೆ. ಸೊ ಗ್ರೀನ್ ಆಸ್ಕರ್ ಎಂದು ಕರೀತಕ್ಕಂಥ ವಿಟ್ಲಿ ಗೋಲ್ಡ್ ಪ್ರಶಸ್ತಿ 2024 ಸೊ ಇವರಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅವರ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಡಾಕ್ಟರ್ ಪೂರ್ಣಿಮಾ ದೇವಿ ಬರ್ಮನ್ ಅಂತ ಕರಿತೇವೆ. ಸೊ ಇವರು ಯಾವ ಸ್ಟೇಟ್ಗೆ ಸಂಬಂಧಪಟ್ಟಿದ್ದವರು ಅಂದ್ರೆ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆ ಆಗಿರ್ತಾರೆ. ಸೊ ಇವರು ಕನ್ಸರ್ವ್ ಮಾಡಿರ್ತಕ್ಕಂಥ
ಆಗಿರ್ತಕ್ಕಂಥ ಸ್ಟಾರ್ಕ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಗ್ರೇಟರ್ ಅಡ್ಜುಟ್ಯಾಂಟ್ ಸ್ಟಾರ್ಕ್ ಅಂತ ಕರಿತೇವೆ. ಸೊ ಇದನ್ನ ಲೋಕಲಿ ಅಂದ್ರೆ ಅಸ್ಸಾಂನಲ್ಲಿ ಈ ಒಂದು ಕೊಕ್ಕರೆಯನ್ನ ಏನಂತ ಕರೀತಾರೆ ಅಂದ್ರೆ ಹರ್ಗೀಲಾ ಅಂತ ಕರಿತೇವೆ. ಸೊ ಈ ಒಂದು ಹರ್ಗೀಲಾ ಎಂದು ಕರೀತಕ್ಕಂಥ ಕೊಕ್ಕರೆಯನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಇವರ ಒಂದು ಎಫರ್ಟ್ಸ್ ಅನ್ನ ನಾವಿಲ್ಲಿ ಅಕ್ನಾಲೇಜ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಶಸ್ತಿಯನ್ನ ಅಂದ್ರೆ ವಿಟ್ಲಿ ಗೋಲ್ಡ್ ಅವಾರ್ಡ್ ಅನ್ನ ನಾವು ಗ್ರೀನ್ ಆಸ್ಕರ್ ಅಂತ ಕರಿತೇವೆ. ಹಾಗಿದ್ರೆ ಗ್ರೀನ್ ನೋಬೆಲ್ ಅಂತ ಯಾವುದನ್ನ ಕರಿತೇವೆ, ಇದನ್ನು ಕೂಡ 1 ವೀಕ್ ಹಿಂದೆ ನಾನು ಡಿಸ್ಕಸ್ ಮಾಡಿದ್ದೆ. ಸೊ ಗ್ರೀನ್ ನೊಬೆಲ್ ಅಂತ ಯಾವ ಪ್ರಶಸ್ತಿಯನ್ನ ಕರೀತಾರೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಇವರ ಒಂದು ಈ ಒಂದು ಕ್ಯಾಂಪೇನಿಂಗ್ ಏನಿರುತ್ತೆ ಅಥವಾ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಎಫರ್ಟ್ಸ್ ಏನಿರುತ್ತೆ ಅದರ ಪರಿಣಾಮ ಏನಾಗಿರುತ್ತೆ ಅಂದ್ರೆ ಈ ಒಂದು ಪಕ್ಷಿಗಳ ಸಂಖ್ಯೆ ಕ್ವಾಡ್ರಪಲ್ಡ್ ಆಗಿರುತ್ತೆ. ಅಂದ್ರೆ ಮುಂಚೆ ಏನಿತ್ತು ಅದಕ್ಕಿಂತ 4 ಟೈಮ್ಸ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರಸ್ತುತವಾಗಿ 1800ಕ್ಕಿಂತ ಹೆಚ್ಚು ಪಕ್ಷಿಗಳಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವರು ಸ್ಟಾರ್ಕ್ ಸಿಸ್ಟರ್ಸ್ ಅಂತ ಒಂದು ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಸೊ ಶಿ ಈಸ್ ಎಕ್ಸ್ಪ್ಯಾಂಡಿಂಗ್ ಹರ್ ಅಡ್ವೊಕೇಸಿ ಟು ಇನ್ಕ್ಲೂಡ್ 20,000 ವಿಮೆನ್. ಅಂದ್ರೆ ಇವರೊಬ್ಬರೇ ಈ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಸೊ ಅಲ್ಲಿರ್ತಕ್ಕಂಥ ಕಮ್ಯುನಿಟಿಯನ್ನ ಅವರು ಉಪಯೋಗಿಸ್ಕೊಂಡಿರ್ತಾರೆ. 20,000 ಮಹಿಳೆಯರನ್ನ ಇಲ್ಲಿ ಈ ಒಂದು ಕ್ಯಾಂಪೇನ್ಗೆ ಉಪಯೋಗಿಸ್ಕೊಂಡಿರ್ತಾರೆ. ಸೊ ಅವರು ಆ ಕ್ಯಾಂಪೇನ್ಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಸ್ಟಾರ್ಕ್ ಸಿಸ್ಟರ್ಸ್ ಅಂತ ಮಾಡಿರ್ತಾರೆ. ಸೊ ಈ ಒಂದು ಸ್ಟಾರ್ಕ್ ಸಿಸ್ಟರ್ಸ್ ಎಂದು ಕರೀತಕ್ಕಂಥ ಕ್ಯಾಂಪೇನ್ ನ ಮುಖಾಂತರ ಸೊ ಈ ಒಂದು ಪಕ್ಷಿಯನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದನ್ನ ಸಕ್ಸಸ್ಫುಲ್ ಆಗಿ ಮಾಡಿರ್ತಾರೆ. ಹಾಗಿದ್ರೆ ಇವರ ಒಂದು ಗೋಲ್ ಏನು, ಈ ಗೋಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ಲೋಬಲ್ ಗೋಲ್ ಅಂತ ಕರಿತೀವಿ. ಅಂದ್ರೆ ಈ ಪಕ್ಷಿಗಳ ಸಂಖ್ಯೆಯನ್ನ ನಮ್ಮ ಭಾರತ ದೇಶದಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. ಬರೀ ಅಷ್ಟು ಸಾಕಾಗೋದಿಲ್ಲ, ಜಾಗತಿಕವಾಗಿ ಇವುಗಳ ಸಂಖ್ಯೆಯನ್ನ ಇನ್ಕ್ರೀಸ್ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಇವರು ತೆಗೆದುಕೊಂಡಿರ್ತಕ್ಕಂಥ ಒಂದು ಟಾರ್ಗೆಟ್ ಏನು ಅಂದ್ರೆ ಬೈ 2030 2030 ವೇಳೆಗೆ 5,000 ಪಕ್ಷಿಗಳನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಅಂದ್ರೆ ಡಬಲ್ ಮಾಡ್ತಕ್ಕಂಥ ಒಂದು ಗುರಿಯನ್ನ ಈ ಒಂದು ಗುಂಪು ಇಟ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ವಿಟ್ಲಿ ಗೋಲ್ಡ್ ಪ್ರಶಸ್ತಿಯ ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋದಾದ್ರೆ ಸೊ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಇಂಟರ್ನ್ಯಾಷನಲ್ ಅಕೋಲೇಡ್ ಆಗಿರುತ್ತೆ. ಸೊ ಇದನ್ನ ಅವಾರ್ಡ್ ಮಾಡ್ತಕ್ಕಂಥವ್ರು UK ಬೇಸ್ಡ್ ಚಾರಿಟಿ. ಆ ಚಾರಿಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ವಿಟ್ಲಿ ಫಂಡ್ ಫಾರ್ ನೇಚರ್ ಅಂತ ಕರಿತೇವೆ. ಸೊ ಈ ಒಂದು ದತ್ತಿ ಸಂಸ್ಥೆಯಿಂದ ಕೊಡ್ತಕ್ಕಂಥ ಒಂದು ಅವಾರ್ಡ್ ಅನ್ನ ನಾವು ವಿಟ್ಲಿ ಗೋಲ್ಡ್ ಪ್ರಶಸ್ತಿ ಅಂತ ಕರಿತೇವೆ. ಸೊ ಏನಕ್ಕೆ ಕೊಡ್ತಾರೆ ಅಂತ ನಮಗೆ ಗೊತ್ತಾಯ್ತು, ನೇಚರ್ ಅನ್ನ ಕನ್ಸರ್ವ್ ಮಾಡ್ಲಿಕ್ಕೆ ಅಥವಾ ಬಯೋಡೈವರ್ಸಿಟಿಯನ್ನ ಕನ್ಸರ್ವ್ ಮಾಡ್ತಕ್ಕಂಥ ಪ್ರಯತ್ನಗಳಿಗೆ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅನ್ನ ಎಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ರಾಯಲ್ ಜಿಯೋಗ್ರಾಫಿಕಲ್ ಸೊಸೈಟಿ ಇನ್ ಲಂಡನ್ ಅಲ್ಲಿ ಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಇದರ ಪೋಷಕರು ಯಾರು ಅಂದ್ರೆ ಈ ಒಂದು ಪ್ರಶಸ್ತಿಯನ್ನ ಪ್ರತಿ ವರ್ಷ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ಚಾರಿಟೀಸ್ ಪ್ಯಾಟ್ರೋನೇಜ್ HRH ದ ಪ್ರಿನ್ಸೆಸ್ ರಾಯಲ್ ಹೂ ಆಫನ್ ಪ್ರೆಸೆಂಟ್ಸ್ ದಿ ಅವಾರ್ಡ್. ಅಂದ್ರೆ ಈ ಒಂದು ಪ್ರಶಸ್ತಿಯನ್ನ ಚಾರಿಟಿಯಿಂದ ಚಾರಿಟಿ ನಾನು ಚಾರಿಟಿ ಏನ್ ಮೆನ್ಷನ್ ಮಾಡಿದ್ದೆ ಅದನ್ನ ಪೋಷಣೆ ಮಾಡ್ತಾ ಇರ್ತಕ್ಕಂಥ ದಿ ಪ್ರಿನ್ಸೆಸ್ ರಾಯಲ್ ಅಂತ ಕರಿತೇವೆ. ಸೊ ಇವರು ಈ ಒಂದು ಪ್ರಶಸ್ತಿಯನ್ನ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿ ಏನಿರುತ್ತೆ ಒನ್ಸ್ ಫೌಂಡ್ ಅಕ್ರಾಸ್ ಈ ಒಂದು ಬರ್ಡ್ ಏನಿರುತ್ತೆ ಅಂದ್ರೆ ನಾವು ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಸ್ಟಾಕ್, ಈ ಒಂದು ಪಕ್ಷಿ ಏನಿರುತ್ತೆ ಸೊ ಇಟ್ ವಾಸ್ ಫೌಂಡ್ ಒನ್ಸ್ ಅಕ್ರಾಸ್ ಸೌತ್ ಅಂಡ್ ಸೌತ್ ಈಸ್ಟ್ ಏಷ್ಯಾ. ಸೊ ಇದು ಒಮ್ಮೆ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದಂತ ಕಂಡು ಬಂದಿರತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಒನ್ ಆಫ್ ದಿ ಮೋಸ್ಟ್ ಥ್ರೆಟನ್ಡ್ ಸ್ಟಾರ್ಕ್ ಸ್ಪೀಶೀಸ್ ಆಗಿರುತ್ತೆ. ಅಂದ್ರೆ ಈ ಒಂದು ಕೊಕ್ಕರೆ ಜಾತಿಗಳಲ್ಲಿ ಅತ್ಯಂತ ಅಪಾಯಕ್ಕೊಳಗಾಗಿರ್ತಕ್ಕಂಥ ಪಕ್ಷಿ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪಕ್ಷಿ ಏನಿರುತ್ತೆ ಪ್ರಸ್ತುತವಾಗಿ 3 ಸ್ಥಳಗಳಲ್ಲಿ ಮಾತ್ರ ಅದರ ಬ್ರೀಡಿಂಗ್ ಸೆಂಟರ್ ಅಂದ್ರೆ ಸಂತಾನೋತ್ಪತ್ತಿ ಪ್ರದೇಶಗಳನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಆ 3 ಪ್ರದೇಶಗಳಲ್ಲಿ ಒಂದನ್ನ ಕಾಂಬೋಡಿಯಾ ಅಂತ ಕರೀತೇವೆ, ಇನ್ನೆರಡು ನಮ್ಮ ಭಾರತ ದೇಶದಲ್ಲಿರ್ತವೆ, ಒಂದು ಅಸ್ಸಾಮಲ್ಲಿರುತ್ತೆ, ಇನ್ನೊಂದು ಬಿಹಾರ್ನಲ್ಲಿರುತ್ತೆ. ಸೊ ಪ್ರಪಂಚದಾದ್ಯಂತ 3 ಸ್ಥಳಗಳಲ್ಲಿ ಮಾತ್ರ ಇದರ ಬ್ರೀಡಿಂಗ್ ಸೆಂಟರ್ ಅನ್ನ ನಾವು ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಸೊ ಇದು IUCN ನ ಪ್ರಕಾರ ಇದನ್ನ ನಾವು ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದ ಅಂತ ಕರೀತೇವೆ. ನಮ್ಮ ಭಾರತ ದೇಶದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಪ್ರಕಾರ ಇದು ಸ್ಕೆಡ್ಯೂಲ್ 4 ನಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಪಕ್ಷಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಲಕ್ಷ್ಯ ವಿಮಾನವನ್ನು ಬೆಂಗಳೂರಿನ ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಮತ್ತು ಕೇಂದ್ರೀಯ ತನಿಖಾ ದಳ ತನಿಖೆ ನಡೆಸುತ್ತಿದೆ? ಸೊ ವಾಟ್ ಆರ್ಗನೈಸೇಷನ್ ಲೊಕೇಟೆಡ್ ಇನ್ ಬೆಂಗಳೂರು ಡೆವಲಪ್ಡ್ ಲಕ್ಷ್ಯ ಏರ್ಕ್ರಾಫ್ಟ್ ಅಂಡ್ ಹ್ಯಾಸ್ ಬೀನ್ ವಿಸಿಟೆಡ್ ಬೈ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಸೊ ಈ ಒಂದು ಲಕ್ಷ್ಯ ಅಂತಕ್ಕಂಥ ಈ ಒಂದು ವಿಮಾನ ಏನಿರುತ್ತೆ ಸೊ ಇದನ್ನ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಯೂನಿಟ್ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರುತ್ತೆ. ಬಟ್ ಆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ನಲ್ಲಿ ಆ ಒಂದು ಫಂಡ್ ಅನ್ನ ಮಿಸ್ಅಪ್ರೋಪ್ರಿಯೇಟ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ CBI ಇದರ ಮೇಲೆ ತನಿಖೆಯನ್ನ ಮಾಡ್ತಾ ಇದೆ. ಅದರಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಹಾಗಿದ್ರೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಬೆಂಗಳೂರಿನ ಕಂಪನಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ADE ಆಗಿರುತ್ತೆ. ADIE ಅಂದ್ರೆ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಒಂದು ವಿಮಾನವನ್ನ ಈ ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ. ಇದನ್ನ ನಾವು ಲಕ್ಷ್ಯ ಅಂತ ಕರಿತೇವೆ. ಸೊ ಈ ಚಿತ್ರದಲ್ಲೇ ನೀವು ಇಲ್ಲಿ ನೋಡಬಹುದಾಗಿರುತ್ತೆ ADE DRDO ಅಂತ ಕರಿತೇವೆ. ಸೊ DRDO ನ ಒಂದು ಪ್ರಯೋಗಾಲಯವಾಗಿರುತ್ತೆ. ಸೊ ಈ ಒಂದು ಪ್ರಯೋಗಾಲಯದಲ್ಲಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ADE ಅಂದ್ರೆ
ಏರೋನಾಟಿಕ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರಿತೇವೆ. ಇದು ನಮ್ಮ ಬೆಂಗಳೂರಿನಲ್ಲಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಪಾರ್ಟ್ ಆಫ್ DRDO ಅಂತ ಕರಿತೇವೆ. ಅಂದ್ರೆ ನಮ್ಮ DRDO ಏನಿರುತ್ತೆ ಸೊ ಅದರ ಭಾಗವಾಗಿರ್ತಕ್ಕಂಥ ADE ನಲ್ಲಿ ಈ ಒಂದು ವಿಮಾನವನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ಸೊ ಡೆವಲಪ್ ಮಾಡಿರ್ತಾರೆ. ಇದನ್ನ ನಾವು ಲಕ್ಷ್ಯ ಏರ್ಕ್ರಾಫ್ಟ್ ಅಂತ ಕರಿತೇವೆ. ಸೊ ಈ ಒಂದು ಏರ್ಕ್ರಾಫ್ಟ್ ನಲ್ಲಿ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ ನ ಮನಗಂಡು ಸೊ ಈಗ ಫಂಡ್ಸ್ ಮಿಸ್ಅಪ್ರೋಪ್ರಿಯೇಟ್ ಆಗಿದೆ ಅಂತಕ್ಕಂಥ ಒಂದು ಇನ್ವೆಸ್ಟಿಗೇಷನ್ ಅನ್ನ ಈಗ ಮಾಡಲಾಗ್ತಾ ಇದೆ. ಸೊ ಹಾಗಿದ್ರೆ ಲಕ್ಷ್ಯ ಏರ್ಕ್ರಾಫ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದನ್ನ ನಾವು ಇಂಡಿಜಿನಸ್ಲಿ ಡೆವಲಪ್ಡ್ ಅಂತ ಕರಿತೇವೆ. ಅಂದ್ರೆ ಸ್ಥಳೀಯವಾಗಿ ನಮ್ಮ ಭಾರತ ದೇಶದಲ್ಲಿ ಅಭಿವೃದ್ಧಿ ಪಡಿಸಿರ್ತಾರೆ. ಹೈ ಟಾರ್ಗೆಟ್ ಡ್ರೋನ್ ಸಿಸ್ಟಮ್ ಆಗಿರುತ್ತೆ. ಅಂದ್ರೆ ಇದು ಹೆಚ್ಚಿನ ಟಾರ್ಗೆಟ್ ಅನ್ನ ಅಂದ್ರೆ ಹೆಚ್ಚಿನ ವೇಗದ ಗುರಿಗಳನ್ನ ಹೊಂದಿರತಕ್ಕಂಥ ಒಂದು ಡ್ರೋನ್ ವ್ಯವಸ್ಥೆ ಅಂತ ನಾವು ಇದನ್ನ ಕರಿಬಹುದಾಗಿರುತ್ತೆ. ಸೊ ಇದನ್ನ ನಮ್ಮ ಭಾರತ ದೇಶದ ಆರ್ಮ್ಡ್ ಫೋರ್ಸಸ್ ಅಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಏರ್ಕ್ರಾಫ್ಟ್ ಆಗಿರುತ್ತೆ. ಸೊ ಇದನ್ನ ಡಿಸೈನ್ ಮಾಡಿ ಬಿಲ್ಡ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಏರೋನಾಟಿಕ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಥವಾ ADE ವತಿಯಿಂದ ಡಿಸೈನ್ ಮಾಡಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಏರ್ಕ್ರಾಫ್ಟ್ ಆಗಿರುತ್ತೆ. ಸೊ ಈ ಒಂದು ಏರ್ಕ್ರಾಫ್ಟ್ ನ ಒಂದು ರೋಲ್ ಅಥವಾ ಪಾತ್ರ ಏನು ಅಂದ್ರೆ ಟಾರ್ಗೆಟ್ ಡ್ರೋನ್ಸ್ ಫಾರ್ ಲೈವ್ ಫೈರ್ ಟ್ರೈನಿಂಗ್. ಅಂದ್ರೆ ಈ ಒಂದು ಬೆಂಕಿ ಅನಾಹುತವಾದಾಗ ಯಾವ ರೀತಿ ತರಬೇತಿಯನ್ನ ಕೊಡಬೇಕು ಅಥವಾ ಯಾವ ರೀತಿ ಇದನ್ನ ಆಪರೇಟ್ ಮಾಡಬೇಕು ಅನ್ನೋದನ್ನ ತರಬೇತಿ ಕೊಡ್ಲಿಕ್ಕೆ ಈ ಒಂದು ಏರ್ಕ್ರಾಫ್ಟ್ ಅನ್ನ ಬಳಕೆ ಮಾಡ್ತಾರೆ. ಸೊ ಇದನ್ನ ನಮ್ಮ ಸೇನೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಯಾವಾಗ ಅಂದ್ರೆ ಸೊ 2000ದಿಂದ 2003ರಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಆಗಿರ್ಬೋದು, ಇಂಡಿಯನ್ ಏರ್ ಫೋರ್ಸ್ ಆಗಿರ್ಬೋದು ಮತ್ತೆ ಇಂಡಿಯನ್ ನೇವಿ ಆಗಿರ್ಬೋದು. ಸೊ ಈ ಮೂರರಲ್ಲೂ ಕೂಡ ನಮ್ಮ ಭಾರತ ದೇಶದಲ್ಲಿ 2000ನೇ ಇಸ್ವಿಯಿಂದ 2003ರವರೆಗೆ ಸೊ ಈ ಒಂದು ಏರ್ಕ್ರಾಫ್ಟ್ ಗಳನ್ನ ಇಂಡಕ್ಟ್ ಮಾಡಿರ್ತಕ್ಕಂಥದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಲ್ಯಾಂಡ್ ಇಂದ ಬೇಕಾದ್ರೂ ಲಾಂಚ್ ಮಾಡಬಹುದಾಗಿರುತ್ತೆ ಅಥವಾ ಸಿ ಅಥವಾ ಸಮುದ್ರದ ಬೇಕಾದ್ರೂ ಲಾಂಚ್ ಮಾಡಬಹುದಾಗಿರುತ್ತೆ. ಸೊ ಇಟ್ ಕ್ಯಾನ್ ಬಿ ರಿಕವರ್ಡ್ ಬೈ 2 ಸ್ಟೇಜ್ ಪ್ಯಾರಾಚೂಟ್ ಸಿಸ್ಟಮ್. ಅಂದ್ರೆ 2 ಹಂತಗಳ ಪ್ಯಾರಾಚೂಟ್ ಸಿಸ್ಟಮ್ ಇಂದ ಸೊ ಇದನ್ನ ರಿಕವರ್ ಮಾಡಬಹುದಾಗಿರುತ್ತೆ. ಏನಕ್ಕೆ ಇದನ್ನ ನಾವು ರಿಕವರ್ ಮಾಡ್ಬೇಕಂದ್ರೆ ಸೊ ಇದು ರೀಯೂಸಬಿಲಿಟಿ ಇರುತ್ತೆ. ಅಂದ್ರೆ ಇದನ್ನ ನಾವು ಮರು ಬಳಕೆ ಮಾಡಬಹುದಾಗಿರ್ತಕ್ಕಂಥ ಏರ್ಕ್ರಾಫ್ಟ್ ಆಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಲಕ್ಷ್ಯ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದರಲ್ಲಿ ಇರ್ತಕ್ಕಂಥ ಇಂಜನ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ PTAE 7 ಜೆಟ್ ಇಂಜನ್ ಅಂತ ಕರಿತೇವೆ. ಸೊ ಇದನ್ನು ಕೂಡ ನಮ್ಮ ಭಾರತ ದೇಶದಲ್ಲಿಯೇ ಡೆವಲಪ್ ಮಾಡಿರ್ತಾರೆ. ಸೊ ಇದರ ಇಂಜನ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ HAL ವತಿಯಿಂದ ಇದರ ಒಂದು ಇಂಜನ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಯಾವ ಪತ್ರಕರ್ತರ ಗುಂಪನ್ನು 2024ರ ಯುನೆಸ್ಕೋ ಗಿಲರ್ಮೋ ಕ್ಯಾನೋ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಪ್ರಶಸ್ತಿಗೆ ಗೌರವಿಸಲಾಯಿತು? ಸೊ ವಿಚ್ ಗ್ರೂಪ್ ಆಫ್ ಜರ್ನಲಿಸ್ಟ್ ವಾಸ್ ಆನರ್ಡ್ ವಿತ್ ದಿ 2024 ಯುನೆಸ್ಕೋ ಗಿಲರ್ಮೋ ಕ್ಯಾನೋ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಅವಾರ್ಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ಯಾಲೆಸ್ಟೈನಿನ ಪತ್ರಕರ್ತರು ಗಾಜಾವನ್ನ ವರದಿ ಮಾಡ್ತಕ್ಕಂಥ ಸಮಯದಲ್ಲಿ ಆಗಿರ್ತಕ್ಕಂಥ ಒಂದು ಗ್ರೂಪ್ ಏನಿರುತ್ತೆ ಆ ಗುಂಪಿನಲ್ಲಿ ಸಾಕಷ್ಟು ಪತ್ರಕರ್ತರು ಮರಣ ಹೊಂತಾರೆ. ಸೊ ಈಗ ಉಳಿದಿರ್ತಕ್ಕಂಥವ್ರಿಗೆ ಕೊಟ್ಟಿರ್ತಕ್ಕಂಥ ಅವಾರ್ಡ್ ಆಗಿರುತ್ತೆ. ಸೊ ಪ್ಯಾಲೆಸ್ಟೇನಿಯನ್ ಜರ್ನಲಿಸ್ಟ್ ಕವರಿಂಗ್ ಗಾಜಾ. ಸೊ ಈ ಒಂದು ಗುಂಪಿಗೆ ಈ ಒಂದು ಅವಾರ್ಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ಯುನೆಸ್ಕೋ ವತಿಯಿಂದ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೇವೆ ಅಂದ್ರೆ ಗುಲೆರ್ಮೋ ಕೇನೋ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಪ್ರಶಸ್ತಿ ಅಂತ ಕರಿತೇವೆ. ಸೊ ಈ ಒಂದು ಪ್ರಶಸ್ತಿಯನ್ನ ಯಾರಿಗೆ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು. ಸೊ ಪ್ಯಾಲೆಸ್ಟೈನ್ ಜರ್ನಲಿಸ್ಟ್ಗಳು ಏನನ್ನ ಕವರ್ ಮಾಡ್ತಾ ಇರ್ತಾರೆ ಅಂದ್ರೆ ಆ ಗಾಜಾ ಸ್ಟ್ರಿಪ್ ಅಥವಾ ಗಾಜಾ ಪಟ್ಟಿ ಅಂತ ಕರಿತೇವೆ. ಸೊ ಇದನ್ನ ಕವರ್ ಮಾಡುವ ಸಮಯದಲ್ಲಿ ಆಗಿರ್ತಕ್ಕಂಥ ಸಾವು ನೋವುಗಳಿಗಾಗಿ ಕೊಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಅವಾರ್ಡ್ ಏನನ್ನ ರೆಕಗ್ನೈಸ್ ಮಾಡುತ್ತೆ ಅಂದ್ರೆ ದೇರ್ ಕರೇಜಿಯಸ್ ಅಂಡ್ ಡೆಡಿಕೇಟೆಡ್ ರಿಪೋರ್ಟಿಂಗ್ ಅಂಡರ್ ಚಾಲೆಂಜಿಂಗ್ ಅಂಡ್ ಡೇಂಜರಸ್ ಕಂಡೀಷನ್ಸ್. ಅಂದ್ರೆ ಯುದ್ಧದ ಸಮಯದಲ್ಲೂ ಕೂಡ ಧೈರ್ಯವಂತರಾಗಿ ಅಲ್ಲಿರ್ತಕ್ಕಂಥ ಗ್ರೌಂಡ್ ರಿಯಾಲಿಟೀಸ್ ಅನ್ನ ರಿಪೋರ್ಟ್ ಮಾಡ್ತಕ್ಕಂಥವ್ರಿಗೆ ಅದನ್ನ ರೆಕಗ್ನೈಸ್ ಮಾಡಿ ಕೊಡ್ತಕ್ಕಂಥ ಒಂದು ಅವಾರ್ಡ್ ಇದಾಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಏನನ್ನ ರೆಕಗ್ನೈಸ್ ಮಾಡುತ್ತೆ ಅಂದ್ರೆ ಜರ್ನಲಿಸ್ಟ್ಗಳ ಒಂದು ಕಮಿಟ್ಮೆಂಟ್ ಅಥವಾ ಬದ್ಧತೆ ಏನಿರುತ್ತೆ ಸೊ ಅದನ್ನ ರೆಕಗ್ನೈಸ್ ಮಾಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಈ ಒಂದು ಅವಾರ್ಡ್ ನ ಇಂಪ್ಯಾಕ್ಟ್ ಏನು ಅಂದ್ರೆ ಸಿನ್ಸ್ October 7, 2023 there have been grave consequences for journalists in Gaza. ಸೊ 2023ರಿಂದ ಗಾಜಾದಲ್ಲಿ ಗಂಭೀರವಾಗಿರ್ತಕ್ಕಂಥ ಪರಿಣಾಮಗಳನ್ನ ಪತ್ರಕರ್ತರು ಫೇಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪತ್ರಕರ್ತರಲ್ಲಿ ಸುಮಾರು 26 ಜರ್ನಲಿಸ್ಟ್ ಮರಣವನ್ನ ಹೊಂದಿರ್ತಾರೆ. ಯಾವ ಸಮಯದಲ್ಲಿ ಅಂದ್ರೆ ಅಲ್ಲಿರ್ತಕ್ಕಂಥ ಸನ್ನಿವೇಶಗಳನ್ನ ರಿಪೋರ್ಟ್ ಮಾಡುವ ಸಮಯದಲ್ಲಿ ಸೊ ಅಲ್ಲಿರ್ತಕ್ಕಂಥ 26 ಮಂದಿ ಪತ್ರಕರ್ತರು ಮರಣವನ್ನ ಹೊಂದಿರ್ತಾರೆ. ಸೊ ಈ ಒಂದು ಇಂಪ್ಯಾಕ್ಟ್ ಅನ್ನ ಗುರುತಿಸುವ ಕಾರಣದಿಂದ ಈ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿ ಏನಿದೆ ಇದೊಂದು ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಆಗಿರುತ್ತೆ. ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡ್ತಕ್ಕಂಥ ಒಂದು ಅಕ್ನಾಲೇಜ್ಮೆಂಟ್ ಆಗಿರುತ್ತೆ. ಸೊ ಯಾರು ಈ ಒಂದು ಕಾಂಟ್ರಿಬ್ಯೂಷನ್ ಟು ದ ಡಿಫೆನ್ಸ್ ಅಂಡ್ ಪ್ರಮೋಷನ್ ಆಫ್ ದಿ ಪ್ರೆಸ್ ಫ್ರೀಡಮ್ ಅಂದ್ರೆ ಈ ಒಂದು ಪತ್ರಿಕಾ ಸ್ವಾತಂತ್ರ್ಯ ಅಂತ ನಾವೇನು ಹೇಳ್ತೇವೆ ಸೊ ಇದನ್ನ ಪ್ರಚಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅಥವಾ ಯಾವುದೇ ಒಂದು ಭಯಭೀತಿ ಇಲ್ಲದೆ ಒಂದು ನ್ಯೂಸ್
ನ್ಯೂಸನ್ನು ರಿಪೋರ್ಟ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡ್ತಕ್ಕಂಥ ಒಂದು ಅವಾರ್ಡ್ ಇದಾಗಿರುತ್ತೆ. ಸೊ ಈ ಒಂದು ಅವಾರ್ಡನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1997 ಸ್ಥಾಪನೆ ಮಾಡಿರ್ತಕ್ಕಂಥವರು ಯುನೆಸ್ಕೋ ಎಕ್ಸಿಕ್ಯೂಟಿವ್ ಬೋರ್ಡಿಂದ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಈ ಒಂದು ಅವಾರ್ಡನ್ನು ಪ್ರತಿ ವರ್ಷ ಮೇ 3ನೇ ತಾರೀಕು ಕೊಡ್ತಾರೆ. ಮೇ 3ನೇ ತಾರೀಕಿನ ಸಿಗ್ನಿಫಿಕೆನ್ಸ್ ಏನು ಅಂದರೆ ಆ ಒಂದು ದಿನವನ್ನು ನಾವು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅಥವಾ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಕರೀತೇವೆ. ಸೊ ಈ ಒಂದು ಅವಾರ್ಡ್ನಲ್ಲಿ ಎಷ್ಟು ಕ್ಯಾಶ್ ಪ್ರೈಸನ್ನು ಕೊಡ್ತಾರೆ ಅಂದರೆ $25,000 ಅಷ್ಟು ಅವಾರ್ಡನ್ನು ಕೊಡ್ತಕ್ಕಂಥ ಒಂದು ಕ್ಯಾಶ್ ಪ್ರೈಸನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರೈಸ್ಗೆ ಏನಕ್ಕೆ ಗುಲೆರ್ಮೋ ಕ್ಯಾನೋ ಅಂತ ಇದಕ್ಕೆ ಹೆಸರಿಟ್ಟಿರ್ತಾರೆ ಅಂದರೆ ಸೊ ಗುಲೆರ್ಮೋ ಕ್ಯಾನೋ ಇಸಾಜಾ ಅಂತಕ್ಕಂಥವರು ಕೂಡ ಒಬ್ಬ ಪತ್ರಕರ್ತರಾಗಿದ್ದರು. ಸೊ ಈ ಪತ್ರಕರ್ತರು 1986ರಲ್ಲಿ ಅವ್ರನ್ನ ಅಸಾಸಿನೇಟ್ ಮಾಡ್ತಾರೆ, ಅಂದರೆ ಕೊಲೆ ಮಾಡ್ತಾರೆ. ಸೊ ಏನಕ್ಕೆ ಇವ್ರನ್ನ ಕೊಲೆ ಮಾಡ್ತಾರೆ ಅಂದರೆ ಸೊ ಅವರು ಈ ಒಂದು ಡ್ರಗ್ ಬ್ಯಾರೋನ್ ಏನಿರುತ್ತೆ ಅಂದರೆ ಈ ಒಂದು ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟನ್ನು ನಿರ್ಭೀತವಾಗಿ ಅವರು ಪ್ರಚಾರ ಮಾಡಿರ್ತಾರೆ. ಸೊ ಈ ಒಂದು ಕಾರಣಕ್ಕಾಗಿ ಇವರನ್ನ ಕೊಲೆಗೈಯಲಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಇವರ ನೆನಪಿನಲ್ಲಿ ಕೊಡ್ತಕ್ಕಂಥ ಅವಾರ್ಡ್ ಇದಾಗಿರುತ್ತೆ. ಸೊ ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂದರೆ ಸೊ ಯುನೆಸ್ಕೋ ವತಿಯಿಂದ ಒಂದು ಕಮಿಟಿಯನ್ನು ಮಾಡ್ತಾರೆ. ಅಂದರೆ 6 ಜನ ಇರ್ತಕ್ಕಂಥ ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ನ್ಯೂಸ್ ಪ್ರೊಫೆಷನಲ್ಸ್ ಇರ್ತಕ್ಕಂಥ ಒಂದು ಕಮಿಟಿಯನ್ನು ಮಾಡ್ತಾರೆ. ಸೊ ಅವರು ಆಯ್ಕೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಕೊಡ್ತಕ್ಕಂಥ ಅವಾರ್ಡ್ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಮಂಗಳ ಅಂದರೆ ಮಂಗಳ ಗ್ರಹದ ಪರಿಸ್ಥಿತಿಯನ್ನು ಪುನರಾವರ್ತಿಸಲು ವಿನ್ಯಾಸಗೊಳಿಸಲಾದ ಭೂಮಿಯ ಮೇಲಿನ ಸಿಮ್ಯುಲೇಟೆಡ್ ಮಿಷನ್ನ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಸಿಮ್ಯುಲೇಟೆಡ್ ಮಿಷನ್ ಆನ್ ದಿ ಅರ್ತ್ ಡಿಸೈನ್ ಟು ರೆಪ್ಲಿಕೇಟ್ ಮಾರ್ಷಿಯನ್ ಕಂಡೀಷನ್? ಅಂದರೆ ಮಂಗಳ ಗ್ರಹದಲ್ಲಿ ಯಾವ ರೀತಿಯ ಕಂಡೀಷನ್ಸ್ ಇರುತ್ತೆ ಅದನ್ನು ಅಲ್ಲಿ ಹೋಗಿ ಅಧ್ಯಯನ ಮಾಡೋ ಬದಲು ಮಂಗಳ ಗ್ರಹ ಹೇಗಿರುತ್ತೆ ಅದನ್ನು ಇಲ್ಲೇ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಒಂದು ಕ್ರಿಯೇಷನ್ನ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನು ನಾವು HERA ಅಂತ ಕರೀತೇವೆ, ಹ್ಯೂಮನ್ ಎಕ್ಸ್ಪ್ಲೋರೇಷನ್ ರಿಸರ್ಚ್ ಅನಲಾಗ್ ಅಂತ ಕರೀತೇವೆ. ಸೊ ಈ ಒಂದು ಮಿಷನ್ನ ಪ್ರಕಾರವಾಗಿ ಮಂಗಳ ಗ್ರಹವನ್ನ ನಾವು ಭೂಮಿಯ ಮೇಲೇನೆ ಡಿಸ್ಕವರಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕ್ರಿಯೇಷನ್ ಏನಿದೆ ಅಂದ್ರೆ ಸಿಮ್ಯುಲೇಷನ್ ಮಾಡಿರ್ತಾರೆ, ಅಲ್ಲಿ ಹೇಗಿರುತ್ತೆ ಅದೇ ರೀತಿಯ ಒಂದು ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಆ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಎಷ್ಟು ಜನ ಆಸ್ಟ್ರೋನಾಟ್ಸ್ ಇರ್ತಾರೆ ಅಂದ್ರೆ 4 humans ಟು ಬಿಗಿನ್ ಲಿವಿಂಗ್ ಇನ್ ಮಾರ್ಸ್. ಅಂದ್ರೆ ಮಾರ್ಸ್ ಅಂದ್ರೆ ಮಂಗಳ ಗ್ರಹಕ್ಕೆ ಹೋಗ್ತಾ ಇಲ್ಲ, ಮಂಗಳ ಗ್ರಹವನ್ನ ನಾವೇನು ಇಲ್ಲಿ ಕ್ರಿಯೇಟ್ ಮಾಡಿದ್ದೇವೆ ಸೊ ಆ ಒಂದು ಗ್ರಹದಲ್ಲಿ 4 ಜನ ಖಗೋಳಶಾಸ್ತ್ರಜ್ಞರು ಅನ್ವೇಷಣೆ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮಿಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಹ್ಯೂಮನ್ ಎಕ್ಸ್ಪ್ಲೋರೇಷನ್ ರಿಸರ್ಚ್ ಅನಲಾಗ್ ಅಂತ ಕರಿತೇವೆ. ಸೊ ಈ ಒಂದು ಅನಲಾಗ್ ಅನ್ನ ಎಲ್ಲಿ ಕ್ರಿಯೇಟ್ ಮಾಡಿದ್ದಾರೆ, ಎಕ್ಸಾಕ್ಟ್ಲಿ ಪ್ಲೇಸ್ ಯಾವುದು ಅಂತ ಹೇಳೋದಾದ್ರೆ ನಾಸಾ ಜಾನ್ಸನ್ ಸ್ಪೇಸ್ ಸೆಂಟರ್ ಇನ್ ಹಾಸ್ಟನ್ ಅಲ್ಲಿ ನಾಸಾದವರ ಒಂದು ಸ್ಪೇಸ್ ಸೆಂಟರ್ ಇರುತ್ತೆ. ಸೊ ಆ ಒಂದು ಸ್ಪೇಸ್ ಸೆಂಟರ್ ಅಥವಾ ಬಾಹ್ಯಾಕಾಶ ಕೇಂದ್ರದಲ್ಲಿ ಈ ರೀತಿಯ ಒಂದು ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿ 4 ಜನ ಖಗೋಳಶಾಸ್ತ್ರಜ್ಞರು ಇರ್ತಾರೆ ಅಂತ ಹೇಳಿದ್ದೆ, ಅವರ ಹೆಸರುಗಳನ್ನ ನೀವಿಲ್ಲಿ ನೋಡ್ಕೊಳ್ಬೋದಾಗಿರುತ್ತೆ. ಸೊ ಈ ಒಂದು ಜರ್ನಿ ಏನಿರುತ್ತೆ ಅದು ಯಾವಾಗಿಂದ ಬಿಗಿನ್ ಆಗುತ್ತೆ ಅಂದ್ರೆ ಮೇ 10ರಿಂದ ಜೂನ್ 24ರವರೆಗೆ ಆ ಖಗೋಳಶಾಸ್ತ್ರಜ್ಞರು ಕೃತಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಮಾರ್ಷಿಯನ್ ಅನ್ನ ಅಧ್ಯಯನ ಮಾಡ್ತಾರೆ. ಸೊ ಇಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 45 ಡೇಸ್ ವರೆಗೂ ಮಾಡ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಅಲ್ಲಿ ನಡೀತಕ್ಕಂಥ ಆಕ್ಟಿವಿಟೀಸ್ ಅಥವಾ ಚಟುವಟಿಕೆಗಳನ್ನ ನಾವು ನೋಡೋದಾದ್ರೆ ದೇ ಕ್ಯಾರಿ ಔಟ್ ಸೈಂಟಿಫಿಕ್ ರಿಸರ್ಚ್ ಅಂಡ್ ಆಪರೇಷನಲ್ ಟಾಸ್ಕ್, ಅಂದ್ರೆ ಕೆಲವೊಂದು ವೈಜ್ಞಾನಿಕವಾಗಿರ್ತಕ್ಕಂಥ ಅನ್ವೇಷಣೆಗಳನ್ನ ಮಾಡ್ತಾರೆ. ಅದಾದ್ಮೇಲೆ ವರ್ಚುವಲ್ ರಿಯಾಲಿಟಿ ವಾಕಿಂಗ್ ಅನ್ನ ಮಾಡ್ತಾರೆ. ಅಂದ್ರೆ ಆ ಮಂಗಳ ಗ್ರಹದಲ್ಲಿ ವಾಕ್ ಮಾಡಿದ್ರೆ ಹೇಗಾಗುತ್ತೆ ಆ ರೀತಿಯ ಒಂದು ವಾಕಿಂಗ್ ಅನ್ನ ಮಾಡುವ ಮುಖಾಂತರ ಸೊ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಚೆಕ್ ಮಾಡ್ತಕ್ಕಂಥ ಒಂದು ಮಿಷನ್ ಇದಾಗಿರುತ್ತೆ. ಸೊ ಈ ಒಂದು ಮಿಷನ್ ನ ಪರ್ಪಸ್ ಏನು ಅಂದ್ರೆ ಏಮ್ಸ್ ಟು ಸ್ಟಡಿ ಹೌ ಕ್ರೂ ಮೆಂಬರ್ಸ್ ಅಡ್ಯಾಪ್ಟ್ ಟು ಐಸೋಲೇಷನ್, ಕನ್ಫೈನ್ಮೆಂಟ್ ಅಂಡ್ ರಿಮೋಟ್ ಕಂಡೀಷನ್ಸ್. ಅಂದ್ರೆ ಈ ಒಂದು ಖಗೋಳಶಾಸ್ತ್ರಜ್ಞರು ಸೊ ಈ ಒಂದು ಐಸೋಲೇಷನ್ ಅಂದ್ರೆ ಪ್ರತ್ಯೇಕತೆ ಅಂದ್ರೆ ಸೊ ನಮ್ಮ ಗ್ರಹದಿಂದ ಬೇರೊಂದು ಗ್ರಹದಲ್ಲಿ ಅವರು ಪ್ರತ್ಯೇಕವಾಗಿರ್ತಕ್ಕಂಥದ್ದು ಬಂಧನ, ಅಂದ್ರೆ ಆಬ್ವಿಯಸ್ಲಿ ಅವರು ಒಂದು ಕನ್ಫೈನ್ಮೆಂಟ್ ಅಲ್ಲಿ ಇರ್ತಾರೆ. ಸೊ ಅದಾದ್ಮೇಲೆ ಆ ಒಂದು ದುರಸ್ಥ ಪರಿಸ್ಥಿತಿಗಳಲ್ಲಿ ನಮ್ಮ ಖಗೋಳಶಾಸ್ತ್ರಜ್ಞರು ಹೇಗೆ ಹೊಂದಿಕೊಳ್ತಾರೆ ಅದನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ಪರ್ಪಸ್ನ ಕಾರಣದಿಂದ ಸೊ ಈ ರೀತಿಯ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನಾಸಾದವರು ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಹೊಸದಾಗಿ ಸ್ಥಾಪಿಸಲಾದ ಸರಕು ಮತ್ತು ಸೇವಾ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿಯ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಿದ್ದಾರೆ? ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದಿ ಪ್ರೆಸಿಡೆಂಟ್ ಆಫ್ ದಿ ನ್ಯೂಲಿ ಎಸ್ಟಾಬ್ಲಿಷ್ಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್. ಸೊ ಈ ಒಂದು ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ಲಿ ಒಂದು ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಏನಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿವಾದಗಳಿದ್ದರೆ ಸೊ ಅದನ್ನು ಸರಿಪಡಿಸಲಿಕ್ಕೆ ಒಂದು ಟ್ರಿಬ್ಯುನಲ್ ಅನ್ನು ಭಾರತ ಸರ್ಕಾರ ಸ್ಟಾರ್ಟ್ ಮಾಡಿದೆ. ಆ ಒಂದು ಟ್ರಿಬ್ಯುನಲ್ ನಾವೇನಂತ ಕರಿತೀವಿ ಅಂದರೆ ಸೊ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅಂತ ಕರಿತೇವೆ.
ಸೊ ಇದಕ್ಕೆ ಯಾರನ್ನ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಜಯ್ ಕುಮಾರ್ ಮಿಶ್ರಾರವರನ್ನ ಇದಕ್ಕೆ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿರ್ತಾರೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಈ ಒಂದು ಅಪೆಲೇಟ್ ಬಗ್ಗೆ ಕೂಡ ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅವರ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಇವ್ರನ್ನ ನಾವು ಸಂಜಯ್ ಕುಮಾರ್ ಮಿಶ್ರಾ ಅಂತ ಕರಿತೇವೆ. ಸೊ ಏನಕ್ಕೆ ಇವರು ಪ್ರೆಸಿಡೆಂಟ್ ಆಗಿರ್ತಾರೆ ಅಂದ್ರೆ ಜಿ ಸ್ಟ್ಯಾಟ್ ಅಂತ ಕರಿತೇವೆ. ಜಿ ಸ್ಟ್ಯಾಟ್ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅಂತ ಕರಿತೇವೆ. ಸರಕು ಮತ್ತು ಸೇವಾ ತೆರಿಗೆ ಮೇಲ್ಮನವಿ ನ್ಯಾಯಮಂಡಳಿ ಏನಿರುತ್ತೆ, ಸೊ ಇದಕ್ಕೆ ಅಧ್ಯಕ್ಷರನ್ನಾಗಿ ಇವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಇದಕ್ಕಿಂತ ಮುಂಚೆ ಜಾರ್ಖಂಡ್ನ ಹೈಕೋರ್ಟ್ ನಲ್ಲಿ ಚೀಫ್ ಜಸ್ಟಿಸ್ ಆಗಿ ತಮ್ಮ ಸೇವೆಯನ್ನ ಸಲ್ಲಿಸಿರ್ತಾರೆ. ಸೊ ಇವರು 4 ವರ್ಷಗಳ ಕಾಲ ತಮ್ಮ ಟೆನ್ಯೂರ್ ಅನ್ನ ಹೊಂದಿರ್ತಾರೆ, ಅಂದ್ರೆ 4 ಇಯರ್ಸ್ ತನಕ. ಸೊ ಇವರು ತಮ್ಮ ಈ ಒಂದು ಸ್ಥಾನವನ್ನ ಅವರು ಬರ್ಸಿರ್ತಾರೆ. ಸೊ ಇವರ ರೋಲ್ ಏನು ಅಥವಾ ಇವರ ಕೊಟ್ಟಿರ್ತಕ್ಕಂಥ ಒಂದು ಪಾತ್ರ ಏನು ಅಂದ್ರೆ ಏಮ್ಸ್ ಟು ಎಫಿಷಿಯೆಂಟ್ಲಿ ರಿಸಾಲ್ವ್ ದಿ ಟ್ಯಾಕ್ಸ್ ಡಿಸ್ಪ್ಯೂಟ್ಸ್, ಅಂದ್ರೆ ಈ ಒಂದು ತೆರಿಗೆಗೆ ಸಂಬಂಧಪಟ್ಟಂತೆ ಏನಾದರೂ ವ್ಯಾಜ್ಯಗಳಿದ್ರೆ ಸೊ ಅದನ್ನ ಡಿಸ್ಪ್ಯೂಟ್ಗಳನ್ನ ಸಾಲ್ವ್ ಮಾಡ್ತಕ್ಕಂಥದ್ದು ಇವರ ಒಂದು ರೋಲ್ ಅಥವಾ ಪಾತ್ರವಾಗಿರುತ್ತೆ. ಸೊ ಈ ಒಂದು ರೋಲ್ ಅಥವಾ ಈ ಒಂದು ಟ್ರಿಬ್ಯುನಲ್ ಏನಿರುತ್ತೆ, ಸೊ ಇದರ ಬೆಂಚ್ ಎಲ್ಲಿರುತ್ತೆ ಅಂದ್ರೆ 31 ಬೆಂಚಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಪ್ರಮುಖ ನಗರಗಳಲ್ಲಿ ನಮ್ಮ ಭಾರತ ದೇಶದಾದ್ಯಂತ 31 ಕಡೆಗಳಲ್ಲಿ ಈ ಒಂದು ಟ್ರಿಬ್ಯುನಲ್ ಅಥವಾ ನ್ಯಾಯಮಂಡಳಿ ಏನಿರುತ್ತೆ, ಸೊ ಇದರ 31 ಪ್ಲೇಸಸ್ಗಳಲ್ಲಿ ಇದರ ಬೆಂಚಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಇದರ ಮೇನ್ ಬೆಂಚ್ ಅನ್ನ ನಾವು ದೆಹಲಿಯಲ್ಲಿ ನಾವು ಇದರ ಪ್ರಮುಖವಾಗಿರ್ತಕ್ಕಂಥ ಪೀಠ ಅಥವಾ ಬೆಂಚ್ ಅನ್ನ ನಮ್ಮ ದೆಹಲಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ GST ಅಪೆಲೇಟ್ ಟ್ರಿಬ್ಯುನಲ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು ಕ್ವಾಶಿ ಜುಡಿಷಿಯಲ್ ಬಾಡಿ ಅಂತ ಕರಿತೇವೆ. ಕ್ವಾಶಿ ಅಂದ್ರೆ ಅರೆ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೇವೆ. ಸೊ ಇದು ಇಟ್ ಇಸ್ ನಾಟ್ ಕಂಪ್ಲೀಟ್ ಜುಡಿಷಿಯಲ್ ಸಿಸ್ಟಮ್, ಇಟ್ ಈಸ್ ಕ್ವಾಶಿ ಜುಡಿಷಿಯಲ್ ಸಿಸ್ಟಮ್ ಆಗಿರುತ್ತೆ. ಸೊ ಇದು ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ವ್ಯಾಜ್ಯಗಳನ್ನ ಬಗೆಹರಿಸ್ತಕ್ಕಂಥ ಒಂದು ನ್ಯಾಯಮಂಡಳಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದಕ್ಕಿರ್ತಕ್ಕಂಥ ಪವರ್ಸ್ ಮತ್ತೆ ಡ್ಯೂಟೀಸ್, ಅಧಿಕಾರಗಳು ಮತ್ತು ಕರ್ತವ್ಯಗಳನ್ನ ನಾವು ನೋಡೋದಾದ್ರೆ, ಪವರ್ ಸಿಮಿಲರ್ ಟು ದಿ ಸಿವಿಲ್ ಕೋರ್ಟ್ ಅಂಡ್ ಫಾಲೋಸ್ ದಿ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್, ಅಂದ್ರೆ ನಮ್ಮ ಸಿವಿಲ್ ನ್ಯಾಯಾಲಯ ಏನಿರುತ್ತೆ, ಸೊ ಅದಕ್ಕೆ ಹೊಂದಿರತಕ್ಕಂಥ ಅಧಿಕಾರವನ್ನೇ ಇದಕ್ಕೂ ಕೂಡ ಕೊಟ್ಟಿರಲಾಗಿರುತ್ತೆ. ಸೊ ಇವರ ಒಂದು ನ್ಯಾಯ ಪದ್ಧತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ನೈಸರ್ಗಿಕ ನ್ಯಾಯದ ತತ್ವಗಳು, ಅಥವಾ ಇದನ್ನ ನಾವು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಕರಿತೇವೆ. ಸೊ ಬರೀ ಒಂದು ರೂಲ್ ಬುಕ್ ಅನ್ನು ಮಾತ್ರವಲ್ಲ, ಸೊ ಇಲ್ಲಿ ಎಥಿಕಲ್ ಪಾರ್ಟ್ ಅನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ನ್ಯಾಯವನ್ನ ನೀಡ್ತಕ್ಕಂಥ ಒಂದು ಪದ್ಧತಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ಕ್ಯಾನ್ ಸಮ್ಮನ್ ಇಂಡಿವಿಜುವಲ್ಸ್, ಅಂದ್ರೆ ಯಾವುದೇ ವ್ಯಕ್ತಿಗೆ ಸಮ್ಮನ್ ಅನ್ನ ಕೊಡಬಹುದಾಗಿರುತ್ತೆ. ಸಮ್ಮನ್ ಅಂದ್ರೆ ಸೊ ಆ ಒಂದು ನೋಟಿಸ್ ಅನ್ನ ಅವರು ರಿಸೀವ್ ಮಾಡಿದ ಕೂಡಲೇ ಸೊ ಈ ಒಂದು ಟ್ರಿಬ್ಯುನಲ್ ಮುಂದೆ ಅವರು ಹಾಜರಿರಬೇಕಾಗಿರುತ್ತೆ. ಸೊ ಡಿಮ್ಯಾಂಡ್ ಡಾಕ್ಯುಮೆಂಟ್ ಪ್ರೊಡಕ್ಷನ್ ಅಂದ್ರೆ ಆ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಅನ್ನ ಅವರು ಕೇಳಬಹುದಾಗಿರುತ್ತೆ. ಅಂಡ್ ಎನ್ಫೋರ್ಸ್ ಇಟ್ಸ್ ಆರ್ಡರ್ಸ್, ಅಂದ್ರೆ ತನ್ನ ಒಂದು ಆರ್ಡರ್ಸ್ ಅಥವಾ ಆದೇಶಗಳೇನಿರ್ತವೆ, ಸೊ ಅದನ್ನ ಅವರು ಚಾಚು ತಪ್ಪದೆ ಫಾಲೋ ಮಾಡ್ತಕ್ಕಂಥ ಒಂದು ಅಧಿಕಾರಗಳನ್ನ ಸೊ ಈ ಒಂದು ಟ್ರಿಬ್ಯುನಲ್ಗೆ ಕೊಡಲಾಗಿರುತ್ತೆ. ಸೊ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳಿದೆ. ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂದ್ರೆ ಇದು ಸಿಂಪ್ಲಿ ಮೀನ್ಸ್ ಟು ಮೇಕ್ ಸೆನ್ಸಿಬಲ್ ಅಂಡ್ ರೀಸನಬಲ್ ಡಿಸಿಷನ್ ಮೇಕಿಂಗ್ ಪ್ರೊಸೀಜರ್ ಆನ್ ಅ ಪರ್ಟಿಕ್ಯುಲರ್ ಇಶ್ಯೂ, ಅಂದ್ರೆ ಎಲ್ಲಾ ಇಶ್ಯೂಗೂ ಇದೇ ತರ ತೀರ್ಮಾನ ಕೊಡಬೇಕಂತ ಏನಿರೋದಿಲ್ಲ. ಸೊ ಒಂದೊಂದು ಕೇಸಲ್ಲಿ ಇರ್ತಕ್ಕಂಥ ಒಂದೊಂದು ಭಿನ್ನತೆಗಳನ್ನ ಗುರುತಿಸಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಜಸ್ಟಿಸ್ ಅನ್ನ ಕೊಡ್ತಕ್ಕಂಥದ್ದನ್ನ ನಾವು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಕರಿತೇವೆ. ಸೊ ನೋ ಒನ್ ವಿಲ್ ಬಿ ಇಗ್ನೋರ್ಡ್, ಅಂದ್ರೆ ಯಾರನ್ನೂ ಕೂಡ ಇಲ್ಲಿ ಕಡೆಗಣಿಸೋದಿಲ್ಲ. ಸೊ ಎಲ್ಲವನ್ನೂ ಕನ್ಸಿಡರ್ ಮಾಡುವ ಮುಖಾಂತರ ಕೊಡ್ತಕ್ಕಂಥ ಒಂದು ನ್ಯಾಯ ಪದ್ಧತಿ ಆಗಿರುತ್ತೆ. ಸೊ ಈ ಒಂದು ಟ್ರಿಬ್ಯುನಲ್ ಏನಿರುತ್ತೆ, ಇಟ್ ಈಸ್ ನಾಟ್ ಬೌಂಡ್ ಬೈ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಡಿಯರ್ 1908, 1908ರ ಸೊ ಈ ಒಂದು ಕೋಡ್ ಆಫ್ ಪ್ರೊಸೀಜರ್ ಕೋಡ್ ಏನಿದೆ, ಸಿವಿಲ್ ಪ್ರೊಸೀಜರ್ ಕೋಡ್ ಏನಿದೆ, ಸೊ ಅದಕ್ಕೆ ಬದ್ಧತೆಯನ್ನ ಹೊಂದದೇ ಇರತಕ್ಕಂಥ ಒಂದು ನ್ಯಾಯ ಸಿಸ್ಟಮ್ ಆಗಿರುತ್ತೆ. ಸೊ ಇದು ಇಟ್ ಹ್ಯಾಸ್ ಟು ರೆಗ್ಯುಲೇಟ್ ಇಟ್ಸ್ ಓನ್ ಪ್ರೊಸೀಜರ್, ಸೊ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರೊಸೀಜರ್ ಅನ್ನ ಸೊ ಇದು ರೆಗ್ಯುಲೇಟ್ ಮಾಡಬೇಕಾಗಿರ್ತಕ್ಕಂಥ ಒಂದು ಬಾಡಿ ಆಗಿರುತ್ತೆ. ಸೊ ರೆಸಲ್ಯೂಷನ್ ಏನಂದ್ರೆ ಇಟ್ ಏಮ್ಸ್ ಟು ಎನ್ಶೋರ್ ಯೂನಿಫಾರ್ಮಿಟಿ ಇನ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅಂಡ್ ಕ್ವಿಕರ್ ಕೇಸ್ ಹ್ಯಾಂಡ್ಲಿಂಗ್, ಅಂದ್ರೆ ಸೊ ಸಮಾನವಾಗಿ ನ್ಯಾಯವನ್ನು ಕೊಡ್ತಕ್ಕಂಥದ್ದು ಮತ್ತು ಅತ್ಯಂತ ತ್ವರಿತವಾಗಿ ಒಂದು ವ್ಯಾಜ್ಯಗಳನ್ನ ವಿಲೇವಾರಿ ಮಾಡ್ತಕ್ಕಂಥ ಒಂದು ವಿಷನ್ ಅಥವಾ ರೆಸಲ್ಯೂಷನ್ ಅನ್ನ ಹೊಂದಿರತಕ್ಕಂಥ ಒಂದು ಟ್ರೈಬ್ಯುನಲ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಕೋಲ್ಕತ್ತಾದಲ್ಲಿ ರಾಷ್ಟ್ರೀಯ ಜೂಟ್ ಮಂಡಳಿಯ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ದಿ ಸೆಕ್ರೆಟರಿ ಆಫ್ ದಿ ನ್ಯಾಷನಲ್ ಜೂಟ್ ಬೋರ್ಡ್ ಇನ್ ಕೋಲ್ಕತ್ತಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶಶಿ ಭೂಷಣ್ ಸಿಂಗರ್ ಅವರನ್ನ ಸೊ ಈ ಒಂದು ಜೂಟ್ ಬೋರ್ಡ್ ಏನಿರುತ್ತೆ, ಸೊ ಇದಕ್ಕೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ, ಸೆಕ್ರೆಟರಿ ಆಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಟೆನ್ಯೂರ್ ಎಷ್ಟುವರೆಗೂ ಇರುತ್ತೆ ಅಂದ್ರೆ 5 ಇಯರ್ ಟರ್ಮ್ ವರೆಗೂ ಇವರ ಟೆನ್ಯೂರ್ ಅನ್ನ ನೋಡ್ಬೋದಾಗಿರುತ್ತೆ. ಅಥವಾ ಅಂಟಿಲ್ ಫರ್ದರ್ ಆರ್ಡರ್ಸ್, ಅಂದ್ರೆ ಮುಂದಿನ ಒಂದು
ಒಂದು ಆದೇಶಗಳು ಬರುವವರೆಗೆ ಸೊ ಇವೆರಡರಲ್ಲಿ ಯಾವ್ದು ಫಸ್ಟ್ ಇರುತ್ತೆ ಅಲ್ಲಿಯವರೆಗೂ ಇವರನ್ನ ಸೊ ಇಲ್ಲಿ ಚೇರ್ಮನ್ ಆಗಿ ಆಯ್ಕೆ ಮಾಡಿರ್ತಾರೆ. ಸೊ ನ್ಯಾಷನಲ್ ಜೂಟ್ ಬೋರ್ಡ್ ಅಥವಾ ರಾಷ್ಟ್ರೀಯ ಜೂಟ್ ಬೋರ್ಡ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಅಥವಾ ಜವಳಿ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಬೋರ್ಡ್ ಆಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಈ ಒಂದು ಜೂಟ್ ಸೆಕ್ಟರ್ ಏನಿರುತ್ತೆ ಸೊ ಅದನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಅಥವಾ ಪ್ರಮೋಟ್ ಮಾಡ್ತಕ್ಕಂಥ ಕಾಂಟ್ರಿಬ್ಯೂಷನ್ ಅನ್ನ ನೀಡ್ತಕ್ಕಂಥ ಒಂದು ಬೋರ್ಡ್ ಆಗಿರುತ್ತೆ. ಸೊ ಈ ಒಂದು ಬೋರ್ಡ್ ಅನ್ನ ನ್ಯಾಷನಲ್ ಜೂಟ್ ಬೋರ್ಡ್ ಆಕ್ಟ್ 2008 ಅಲ್ಲಿ ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಅಂದ್ರೆ ನಮ್ಮ ರಾಷ್ಟ್ರೀಯ ಜೂಟ್ ಬೋರ್ಡ್ ಆಕ್ಟ್ ಅಥವಾ ಕಾಯ್ದೆ 2008 ಅಡಿಯಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು 2010 ಏಪ್ರಿಲ್ 1ಕ್ಕೆ ಕಾರ್ಯರೂಪಕ್ಕೆ ಬಂದಿರತಕ್ಕಂಥ ಒಂದು ಬೋರ್ಡ್ ಆಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನ ನಾವು ವೆಸ್ಟ್ ಬೆಂಗಾಲ್ನ ಕೋಲ್ಕತ್ತಾದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ಆಲ್ರೆಡಿ ಹೇಳಿದ್ದೇವೆ. ಸೊ ಜೂಟ್ ಇಂಡಸ್ಟ್ರಿಯನ್ನ ಇಂಪ್ರೂವೈಸ್ ಮಾಡ್ತಕ್ಕಂಥದ್ದು ಅದಕ್ಕೆ ಕೊಟ್ಟಿರ್ತಕ್ಕಂಥ ಗುರಿ ಆಗಿರುತ್ತೆ. ಸೊ ಅವ್ರು ಮಾಡ್ತಕ್ಕಂಥ ಆಕ್ಟಿವಿಟೀಸ್ ಏನು ಅಂದ್ರೆ ರಿಸರ್ಚ್ ಮಾಡ್ತಾರೆ, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಾಡ್ತಾರೆ, ಪ್ರಮೋಷನ್ ಆಫ್ ಇನೋವೇಷನ್ ಮಾಡ್ತಾರೆ. ಸೊ ಇಷ್ಟು ಜವಾಬ್ದಾರಿಗಳನ್ನ ಹೊಂದಿರತಕ್ಕಂಥ ಒಂದು ಮಂಡಳಿ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಸೊ ಸಮುದ್ರದ ಟಾರ್ಡಿಗ್ರೇಡ್ ನ ಹೊಸ ಜಾತಿಯ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ನ್ಯೂ ಸ್ಪೀಶೀಸ್ ಆಫ್ ದಿ ಮೆರೈನ್ ಟಾರ್ಡಿಗ್ರೇಡ್ ಟಾರ್ಡಿಗ್ರೇಡ್ ಡಿಸ್ಕವರ್ಡ್. ಸೊ ಇತ್ತೀಚೆಗೆ ಒಂದು ಸಮುದ್ರದಲ್ಲಿ ಒಂದು ಪ್ರಾಣಿಯನ್ನ ಪತ್ತೆ ಹಚ್ಚಿರ್ತಾರೆ. ಸೊ ಈ ಒಂದು ಪ್ರಾಣಿಯನ್ನ ನಾವು ಟಾರ್ಡಿಗ್ರೇಡ್ ಅಂತ ಕರಿತೇವೆ. ಸೊ ಇದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬ್ಯಾಟಲಿಪ್ಸ್ ಚಂದ್ರಯಾನಿ ಅಂತ ಇದಕ್ಕೆ ಹೆಸರಿಟ್ಟಿರ್ತಾರೆ. ಸೊ ನಮ್ಮ ಚಂದ್ರಯಾನ್ ಸಕ್ಸಸ್ಫುಲ್ ಆಗಿರುವ ಕಾರಣದಿಂದ ಸೊ ಈ ಒಂದು ಪ್ರಾಣಿ, ಈ ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥ ಪ್ರಾಣಿಯನ್ನ ನಾವು ಟಾರ್ಡಿಗ್ರೇಡ್ ಅಂತ ಕರಿತೇವೆ. ಸೊ ಈ ಒಂದು ಜಾತಿಗೆ ಸೇರಿರ್ತಕ್ಕಂಥ ಪ್ರಾಣಿಗೆ ನಮ್ಮ ಚಂದ್ರಯಾನ್ 3 ಅನ್ನ ಹೆಸರಿಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದರ ಸೈಂಟಿಫಿಕ್ ನೇಮ್ ಅನ್ನ ನೆನ್ಪಿಟ್ಕೊಳ್ಳಿ. ಇದನ್ನ ನಾವು ಬ್ಯಾಟಿಲಿಪ್ಸ್ ಚಂದ್ರಯಾನಿ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಈ ಒಂದು ಡಿಸ್ಕವರಿಯನ್ನ ಮಾಡಿರ್ತಕ್ಕಂಥದ್ದು ಎಲ್ಲಿ ಅಂದ್ರೆ ತಮಿಳುನಾಡಿನ ಒಂದು ಮಂಡಪಂ ಕೋಸ್ಟ್ ಅಲ್ಲಿ ಡಿಸ್ಕವರಿ ಆಗಿರ್ತಕ್ಕಂಥ ಒಂದು ಟಾರ್ಡಿಗ್ರೇಡ್ ಆಗಿರುತ್ತೆ. ಸೊ ಈ ಒಂದು ಡಿಸ್ಕವರಿಯನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಮೆರೈನ್ ಬಯಾಲಜಿ ಅಟ್ ಕೊಚಿನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ಇವರು ಮಾಡಿರ್ತಕ್ಕಂಥ ಒಂದು ಡಿಸ್ಕವರಿ ಆಗಿರುತ್ತೆ. ಸೊ ಈ ಒಂದು ಪ್ರಾಣಿಯ ಗಾತ್ರವನ್ನ ನಾವು ನೋಡೋದಾದ್ರೆ 0.15 ಮಿಲಿಮೀಟರ್ ಲೆಂತ್ ಇರುತ್ತೆ, ಉದ್ದ ಇರುತ್ತೆ, 0.04 ಮಿಲಿಮೀಟರ್ ಅಗಲ ಇರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಇದು ಟ್ರೆಪಿಸಾಯ್ಡ್ ಶೇಪ್ ಅಲ್ಲಿ ಇರುತ್ತೆ. ಸೊ ಇದು ಟ್ರೆಪಿಸಾಯ್ಡ್ ಶೇಪ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಹೆಡ್ ಮತ್ತೆ 4 ಪೇರ್ ಆಫ್ ಲೆಗ್ಸ್ ಅನ್ನ ಹೊಂದಿರುತ್ತೆ. ಅದಾದ್ಮೇಲೆ ಸೆನ್ಸರಿ ಸ್ಪೈನ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ಪ್ರಾಣಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯ ವಿಶೇಷತೆ ಏನು, ಯಾಕೆ ಈ ಪ್ರಾಣಿಯನ್ನ ನಾವು ಅಷ್ಟು ಪ್ರಾಮುಖ್ಯತೆಯಿಂದ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂದ್ರೆ ಇಟ್ ಹ್ಯಾಸ್ ಸರ್ವೈವ್ಡ್ ಆಲ್ 5 ಮಾಸ್ ಎಕ್ಸ್ಟಿಂಕ್ಷನ್ಸ್ ಆಫ್ ದಿ ಅರ್ತ್. ಅಂದ್ರೆ ನಮ್ಮ ಒಂದು ಭೂಮಿಯ ಉಗಮದಿಂದ ಇದುವರೆಗೂ 5 ಬಾರಿ ಇದು ಮಾಸ್ ಎಕ್ಸ್ಟಿಂಕ್ಷನ್ ಆಗಿರುತ್ತೆ, ಅಂದ್ರೆ ಸಾಮೂಹಿಕವಾಗಿ ನಾಶವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಏನು ಅಂದ್ರೆ ಸೊ ಡೈನೋಸಾರ್ಗಳು ಒಂದು ಯುಗದಲ್ಲಿ ಸಂಪೂರ್ಣವಾಗಿ ನಾಶವಾಗಿರ್ತವೆ. ಆ ರೀತಿಯಾಗಿ 5 ಬಾರಿ ನಮ್ಮ ಭೂಮಿಯ ಮೇಲೆ ಜೀವರಾಶಿಗಳು ನಾಶವಾಗಿರ್ತವೆ. ಇಷ್ಟೆಲ್ಲ ನಾಶ ಆದ್ರೂ ಕೂಡ ಎಲ್ಲಾ ಡಿಸಾಸ್ಟರ್ಗಳನ್ನ ತಪ್ಪಿಸಿಕೊಂಡು ಬದುಕಿರ್ತಕ್ಕಂಥ ಒಂದು ಪ್ರಾಣಿಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಣಿಯನ್ನ ನಾವು ವಾಟರ್ ಬೇರ್ಸ್ ಅಥವಾ ನೀರಿನ ಕರಡಿಗಳು ಅಂತ ನಾವು ಹೇಳ್ಬೋದಾಗಿರುತ್ತೆ. ಸೊ ಇದು ಫೈಲಮ್ ಆಫ್ 8 ಲೆಗ್ಡ್ ಸೆಗ್ಮೆಂಟೆಡ್ ಮೈಕ್ರೋ ಅನಿಮಲ್ಸ್ ಆಗಿರುತ್ತೆ. ಅಂದ್ರೆ ಇದು 8 ಕಾಲಿನ ವಿಭಜಿತ ಸೂಕ್ಷ್ಮ ಪ್ರಾಣಿಗಳ ಒಂದು ಗುಂಪಿನಲ್ಲಿ ಬರ್ತಕ್ಕಂಥ ಒಂದು ಪ್ರಾಣಿ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. 2024 ಆರ್ಥಿಕ ವರ್ಷದಲ್ಲಿ ಭಾರತದ ಪಳೆಯುವಳಿಕೆ ಇಂಧನ ಆಧಾರಿತ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದಲ್ಲಿ ಶೇಕಡವಾರು ಹೆಚ್ಚಳ ಎಷ್ಟು? ವಾಟ್ ವಾಸ್ ದಿ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಇಂಡಿಯಾಸ್ ಫಾಸಿಲ್ ಫ್ಯೂಯಲ್ ಬೇಸ್ಡ್ ಪವರ್ ಜನರೇಷನ್ ಕೆಪಾಸಿಟಿ ಫಾರ್ ದಿ ಫಿಸಿಕಲ್ ಇಯರ್ 2024? 2024ಕ್ಕೆ ಸೊ ಈ ಒಂದು ಪವರ್ ಜನರೇಷನ್ ನಾನು ಹೇಳ್ತಾ ಇರತಕ್ಕಂಥದ್ದು ಫಾಸಿಲ್ ಫ್ಯೂಯಲ್ಸ್ಗಳಿಂದ ಅಥವಾ ಪಳೆಯುವಳಿಕೆ ಇಂಧನಗಳಿಂದ ನಾವು ಎಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥ ಪರ್ಸೆಂಟೇಜ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2.44% ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ. ಸೊ ನಾವು ಅಂದ್ಕೊಳ್ತೀವಿ ಒಂದು ಗ್ಲೋಬಲ್ ವಾರ್ಮಿಂಗ್ ಅನ್ನ ಕಡಿಮೆ ಮಾಡಲಿಕ್ಕೆ ನಾವು ಕೋಲ್ ಬೇಸ್ಡ್ ವಿದ್ಯುತ್ತನ್ನು ರಿಡ್ಯೂಸ್ ಮಾಡ್ತಾ ಇದ್ದೀವಿ ಅನ್ಕೊಳ್ತೇವೆ. ಬಟ್ ಈ ಒಂದು ಪರ್ಸೆಂಟೇಜ್ 2.44% ಇನ್ಕ್ರೀಸ್ ಆಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಯಾಕಂದ್ರೆ ಅದರ ರಿಕ್ವೈರ್ಮೆಂಟ್ ಆಗಿರುತ್ತೆ. ನಾವು ಗ್ರಾಜುಯಲಿ ಯಾವುದನ್ನು ರಿಡ್ಯೂಸ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇದನ್ನ ರಿನ್ಯೂಬಲ್ ಎನರ್ಜಿಯಿಂದ ನಾವು ಗ್ರಾಜುಯಲಿ ರೀಪ್ಲೇಸ್ ಮಾಡಿಕೊಂಡು ಈ ಒಂದು ಫಾಸಿಲ್ ಎನರ್ಜಿ ಸೋರ್ಸ್ ಅನ್ನು ನಾವು ರಿಡ್ಯೂಸ್ ಮಾಡಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶದಲ್ಲಿ
2024ರಲ್ಲಿ. ಸೊ 2.44% ಈ ಒಂದು ಫಾಸಿಲ್ ಫ್ಯೂಯಲ್ ಈ ಫಿಸ್ಕಲ್ ಇಯರ್ 2024ಅಲ್ಲಿ ಸೊ ಇಂಡಿಯಾಸ್ ಪವರ್ ಜನರೇಷನ್ ಕೆಪಾಸಿಟಿ ಏನಿರುತ್ತೆ ಸೊ ಇದು 2.44%ಗೆ ಇನ್ಕ್ರೀಸ್ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ 2.44% ಅಂದರೆ ಎಷ್ಟು ಜಿಗಾವ್ಯಾಟ್ಸ್ ಅನ್ನ ನಾವು ಈ ಒಂದು ಫಾಸಿಲ್ ಫ್ಯೂಯಲ್ಸ್ ಇಂದ ಜನರೇಟ್ ಮಾಡಿರ್ತೀವಿ ಅಂದರೆ 243.22 ಜಿಗಾವ್ಯಾಟ್ಸ್ ಅಷ್ಟು ಅಡಿಷನಲ್ ಎನರ್ಜಿಯನ್ನು ಜನರೇಟ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಜೊತೆಗೆ ನಾನ್ ಫಾಸಿಲ್ ಫ್ಯೂಯಲ್ ಅನ್ನು ಕೂಡ ನಾವು ಇನ್ಕ್ರೀಸ್ ಮಾಡ್ಕೊಂಡಿದ್ದೇವೆ. ಬರೀ ಫಾಸಿಲ್ ಫ್ಯೂಯಲ್ ಅಲ್ಲ, ನವೀಕರಿಸಬಹುದಾದ ಇಂಧನವನ್ನು ಕೂಡ ನಾವು ಇನ್ಕ್ರೀಸ್ ಮಾಡ್ಕೊಂಡಿದ್ದೇವೆ. ಸೊ ಅದು ಎಷ್ಟು ಇನ್ಕ್ರೀಸ್ ಆಗಿರುತ್ತೆ ಅಂದರೆ 11% ಇನ್ಕ್ರೀಸ್ ಆಗಿರುತ್ತೆ. ವಾಲ್ಯೂಮ್ ಅಲ್ಲಿ ನಾವು ಹೇಳೋದಾದ್ರೆ 190.57 ಜಿಗಾವ್ಯಾಟ್ಸ್ ಅಷ್ಟು ಸೊ ನಾವು ಈ ಒಂದು ರಿನ್ಯೂಬಲ್ ಎನರ್ಜಿಯನ್ನ ಕೂಡ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ರಿನ್ಯೂಬಲ್ ಎನರ್ಜಿಯಲ್ಲಿ ಯಾವ ಸೆಕ್ಟರ್ ಇಂದ ನಮಗೆ ಹೈಯೆಸ್ಟ್ ಅಮೌಂಟ್ ಆಫ್ ಎನರ್ಜಿ ಬರ್ತಾ ಇದೆ ಅಂದ್ರೆ ಸೋಲಾರ್, ಸೌರಶಕ್ತಿ ಮತ್ತೆ ವಿಂಡ್, ಪವನ ಶಕ್ತಿಯಿಂದ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಅನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನ್ಯೂಕ್ಲಿಯರ್ ಪವರ್ ಕೂಡ ನಮ್ಮಲ್ಲಿ ಜಾಸ್ತಿ ಆಗಿರುತ್ತೆ, ಅಂದ್ರೆ ಪರಮಾಣು ವಿದ್ಯುತ್ ಶಕ್ತಿ ಅಂತ ಹೇಳ್ತೇವೆ. ಸೊ ಅದು ಕೂಡ ಜಾಸ್ತಿ ಆಗಿರುತ್ತೆ. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿರುತ್ತೆ ಅಂದ್ರೆ 20.64% ಜಾಸ್ತಿ ಆಗಿರುತ್ತೆ. ವಾಲ್ಯೂಮ್ ಅಲ್ಲಿ ಹೇಳೋದಾದ್ರೆ 8.18 ಜಿಗಾವ್ಯಾಟ್ಸ್ ಅಷ್ಟು ನ್ಯೂಕ್ಲಿಯರ್ ಎನರ್ಜಿ ಕೂಡ ಜಾಸ್ತಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಫಾಸಿಲ್ ಫ್ಯೂಯಲ್ ಜಾಸ್ತಿ ಆಯಿತು, ರಿನ್ಯೂಬಲ್ ಎನರ್ಜಿ ಜಾಸ್ತಿ ಆಯಿತು, ನ್ಯೂಕ್ಲಿಯರ್ ಪವರ್ ಕೂಡ ಜಾಸ್ತಿ ಆಯಿತು. ಸೊ ಎಲ್ಲವನ್ನು ಕನ್ಸಾಲಿಡೇಟ್ ಮಾಡಿದ್ದೆ ಆದಲ್ಲಿ ಸೊ ನಮ್ಮ ಭಾರತ ದೇಶದಲ್ಲಿ ಎನರ್ಜಿ ಪ್ರೊಡಕ್ಷನ್ ಅಂತಕ್ಕಂಥದ್ದು 6.22% ಇನ್ಕ್ರೀಸ್ ಆಗಿರುತ್ತೆ ಒಂದು ವರ್ಷದಲ್ಲಿ. ಟೋಟಲ್ ವಾಲ್ಯೂಮ್ ಅನ್ನ ಹೇಳೋದಾದ್ರೆ 441.97 ಜಿಗಾವ್ಯಾಟ್ಸ್ ಅಷ್ಟು ಎನರ್ಜಿಯನ್ನ ನಾವು ಕನ್ಸಾಲಿಡೇಟ್ ಮಾಡಿದ್ರೆ ಅಂದ್ರೆ ಎಲ್ಲಾ ಸೋರ್ಸ್ ಇಂದ ಬರ್ತಕ್ಕಂಥ ವಿದ್ಯುತ್ತನ್ನು ನಾವು ಒಟ್ಟುಗೂಡಿಸಿದ್ರೆ ಸೊ ಇಷ್ಟು ವಿದ್ಯುತ್ತನ್ನು ನಮ್ಮ ಭಾರತ ದೇಶದಲ್ಲಿ ಹೆಚ್ಚುವರಿಯಾಗಿ ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 12. ಹಲವಾರು ಏಷ್ಯನ್ ರಾಷ್ಟ್ರಗಳಲ್ಲಿನ ಇತ್ತೀಚಿನ ಫಲವತ್ತತೆಯ ದರಗಳು ಬದಲಿ ಮಟ್ಟ 2.1ರ ಒಟ್ಟು ಫಲವತ್ತತೆ ದರಗೆ ಹೇಗೆ ಹೋಲಿಸಲಾಗುತ್ತಿದೆ? ಸೊ ಹೌ ಡು ರೀಸೆಂಟ್ ಫರ್ಟಿಲಿಟಿ ರೇಟ್ಸ್ ಇನ್ ಸೆವೆರಲ್ ಏಷ್ಯನ್ ನೇಷನ್ಸ್ ಕಂಪೇರ್ ಟು ದಿ ರೀಪ್ಲೇಸ್ಮೆಂಟ್ ಲೆವೆಲ್ ಟೋಟಲ್ ಫರ್ಟಿಲಿಟಿ ರೇಟ್ ಆಫ್ 2.1. ಸೊ ಇಲ್ಲಿ ಕೆಲವೊಂದು ಟರ್ಮಿನಾಲಜಿ ಬರುತ್ತೆ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ರೀಪ್ಲೇಸ್ಮೆಂಟ್ ಲೆವೆಲ್ ಅಂತ ಕರಿತೇವೆ. ವಾಟ್ ಯು ಮೀನ್ ಬೈ ರೀಪ್ಲೇಸ್ಮೆಂಟ್ ಲೆವೆಲ್? ರೀಪ್ಲೇಸ್ಮೆಂಟ್ ಲೆವೆಲ್ ಅಂದ್ರೆ ಸೊ ನಮ್ಮ ಒಂದು ಪಾಪ್ಯುಲೇಷನ್, ನಮ್ಮ ಜನಸಂಖ್ಯೆ ಏನಿರುತ್ತೆ ಸೊ ಅದು ಸ್ಟೇಬಲ್ ಆಗಿರ್ಬೇಕಾದ್ರೆ ಅಥವಾ ಸ್ಥಿರವಾಗಿರ್ಬೇಕಾಗಿದ್ರೆ ಸಾಯ್ತಕ್ಕಂಥ ಜನರು ಜನನ ಹೊಂದ್ತಾ ಇರ್ತಕ್ಕಂಥ ಜನರ ನಡುವೆ ಒಂದು ಈಕ್ವಾಲಿಟಿ ಇರಬೇಕಾಗಿರುತ್ತೆ. ಅವಾಗ ಮಾತ್ರ ನಮ್ಮ ಪಾಪ್ಯುಲೇಷನ್ ಒಂದು ಸ್ಟಾಗ್ನೆಂಟ್ ಆಗಿ ಅಥವಾ ಒಂದು ಸ್ಟೇಬಲ್ ಆಗಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ನಂಬರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬದಲಿ ಮಟ್ಟ ಅಂತ ಕರಿತೇವೆ. ಯು ಕ್ಯಾನ್ ಸಿ ದಿಸ್. ಬದಲಿ ಅಂದ್ರೆ ಚೇಂಜ್. ಸೊ ನಂಬರ್ ಆಫ್ ಪೀಪಲ್ ಹೂ ಡೈ ಅಂಡ್ ನಂಬರ್ ಆಫ್ ಪೀಪಲ್ ಹೂ ಟೇಕ್ ಬರ್ತ್. ಸೊ ಈ ಒಂದು ವ್ಯಾಲ್ಯೂ ಎಷ್ಟಿರುತ್ತೆ ಅಂದ್ರೆ 2.1 ಇರುತ್ತೆ. ಸೊ 2.1 ಇದ್ರೆ ಮಾತ್ರ ಸೊ ನಮ್ಮ ಪಾಪ್ಯುಲೇಷನ್ ಸ್ಟೇಬಲ್ ಆಗಿರುತ್ತೆ. ಬಟ್ ನಮ್ಮ ಕೆಲವೊಂದು ಏಷ್ಯಾ ರಾಷ್ಟ್ರಗಳಲ್ಲಿ ಸೊ ಈ ಒಂದು ಬದಲಿ ಮಟ್ಟ ಅಥವಾ ರೀಪ್ಲೇಸ್ಮೆಂಟ್ ಲೆವೆಲ್ ಏನಿರುತ್ತೆ ಸೊ ಅದಕ್ಕಿಂತ ಕಡಿಮೆ ಇರತಕ್ಕಂಥ ರಾಷ್ಟ್ರಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅವು 2.1ಕ್ಕಿಂತ ಕಡಿಮೆ ಇರತಕ್ಕಂಥ ರಾಷ್ಟ್ರಗಳನ್ನು ನಾವು ಏಷ್ಯನ್ ಕಾಂಟಿನೆಂಟ್ ಅಲ್ಲಿ ನಾವು ವಿಟ್ನೆಸ್ ಮಾಡ್ಬೋದಾಗಿರುತ್ತೆ. ಸೊ ಅನೇಕ ರಾಷ್ಟ್ರಗಳು ಈ ಒಂದು ರೀಪ್ಲೇಸ್ಮೆಂಟ್ ರೇಟ್ ಏನಿರುತ್ತೆ ಸೊ ಅದಕ್ಕಿಂತ ಕಡಿಮೆ. ಸೊ ಇದನ್ನು ನಾವು ರೀಪ್ಲೇಸ್ಮೆಂಟ್ ಲೆವೆಲ್ ಅಂತ ಕರಿತೇವೆ. 2.1 ಇರುತ್ತೆ ಜಾಗತಿಕವಾಗಿ. ಸೊ ಇದಕ್ಕಿಂತ ಕಡಿಮೆ ಇರ್ತಕ್ಕಂಥ ಅನೇಕ ರಾಷ್ಟ್ರಗಳು. ಅದರ ಅರ್ಥ ಏನು ಅಂದರೆ ಫ್ಯೂಚರಲ್ಲಿ ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಭಾಳ ಕಡಿಮೆ ಆಗುತ್ತೆ. ಸೊ ಪಾಪ್ಯುಲೇಷನ್ ಕಡಿಮೆ ಆದಾಗ ಅಲ್ಲಿರ್ತಕ್ಕಂಥ ಎಕನಾಮಿಕ್ ಆಕ್ಟಿವಿಟೀಸ್ ಡಿಕ್ಲೇನ್ ಆಗುತ್ತೆ. ಅದರ ಮುಖಾಂತರ ಆ ದೇಶದ ಆರ್ಥಿಕತೆ ಕುಸಿತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದಾದ್ರೆ ಸೊ ಇದನ್ನು ನಾವು ಫರ್ಟಿಲಿಟಿ ಲೆವೆಲ್ ಅಂತ ಕರಿತೇವೆ. ಫರ್ಟಿಲಿಟಿ ಲೆವೆಲ್ ಅಂದರೆ ಸೊ ಆ ಗರ್ಭಾವಸ್ಥೆ ಆಗ್ತಕ್ಕಂಥ ಸಾಮರ್ಥ್ಯ ಅಥವಾ ಅದರ ಇಚ್ಛೆಯನ್ನು ಹೊಂದಿರತಕ್ಕಂಥ ಪಾಪ್ಯುಲೇಷನ್ ಬಗ್ಗೆ ನೀಡಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಇದು ವೇರಿಯಸ್ ಸೋಷಿಯೋ ಮತ್ತೆ ಎಕನಾಮಿಕ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಸಾಮಾಜಿಕ ಮತ್ತು ಆ ಒಂದು ದೇಶದ ಆರ್ಥಿಕವಾಗಿರ್ತಕ್ಕಂಥ ಸವಲತ್ತುಗಳ ಆಧಾರದ ಮೇಲೆ ನಿರ್ಧಾರವಾಗ್ತಕ್ಕಂಥ ಒಂದು ಫ್ಯಾಕ್ಟರ್ ಆಗಿರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ಕೆಲವೊಂದು ಫ್ಯಾಕ್ಟರ್ಸ್ ಅನ್ನ ನಾವು ನೋಡೋದಾದ್ರೆ ಲೈಫ್ ಸ್ಟೈಲ್ ಚಾಯ್ಸಸ್ ಅಂದ್ರೆ ಜೀವನ ಶೈಲಿಯ ಆಯ್ಕೆಗಳು. ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಒಂದು ಟ್ರೆಂಡ್ ಏನು ಅಂದ್ರೆ ಕಪಲ್ಸ್ ಆರ್ ಇನ್ಕ್ರೀಸಿಂಗ್ಲಿ ಚೂಸಿಂಗ್ ನಾಟ್ ಟು ಹ್ಯಾವ್ ಚಿಲ್ಡ್ರನ್. ಸೊ ಯಾವುದೇ ಮಕ್ಕಳು ಬೇಡ ಅಂತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಸೊ ಅದಕ್ಕಿಂತ ಮುಖ್ಯವಾಗಿ ಮೆನಿ ಪೀಪಲ್ ಆರ್ ಪ್ರಿಫರಿಂಗ್ ಟು ಬಿ ಸಿಂಗಲ್. ಸೊ ಅವರು ಏಕಾಂಗಿ ಇರ್ತಕ್ಕಂಥದ್ದನ್ನ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ದೇ ಆರ್ ನಾಟ್ ಗೆಟಿಂಗ್ ಇನ್ ಟು ಎನಿ ಮ್ಯಾರಿಟಲ್ ರಿಲೇಷನ್ಸ್. ಸೊ ಏಕಾಂಗಿ ಆಗಿ ಇರುವ ಕಾರಣದಿಂದ ಈ ಒಂದು ಫರ್ಟಿಲಿಟಿ ರೇಟ್ ಅಂತಕ್ಕಂಥದ್ದು ಜಾಗತಿಕವಾಗಿ ಡಿಕ್ರೀಸ್ ಆಗಲಿಕ್ಕೆ ನಮ್ಮ ಜೀವನ ಶೈಲಿಯ ಆಯ್ಕೆಗಳು ಒಂದು ಕಾರಣವಾಗಿರುತ್ತೆ. ಸೊ ಎರಡನೇ ರೀಸನ್ ಅನ್ನ ನಾವು ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತ ಕರಿತೇವೆ. ಸೊ ಬಿಕಾಸ್ ರೈಸಿಂಗ್ ಅ ಚೈಲ್ಡ್ ಟೇಕ್ಸ್ ಅ ಲಾಟ್ ಆಫ್ ಮನಿ. ನಮ್ಗೆ ಗೊತ್ತು ಅವರ ಸ್ಕೂಲಿಂಗ್ಗೆ ನಾವು
ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗಿರುತ್ತೆ. ಸಾಕಷ್ಟು ಜನರು ಅಷ್ಟೊಂದು ಹಣವನ್ನು ಅಫೋರ್ಡ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅವ್ರಿಗೆ ಯಾವಾಗ ನಾವು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಆಫ್ ಲೈಫನ್ನು ಕೊಡೋದಕ್ಕೆ ನಮಗೆ ಸಾಮರ್ಥ್ಯವಿಲ್ಲ, ಸೊ ವಿ ಶುಡ್ ನಾಟ್ ಹ್ಯಾವ್ ಚಿಲ್ಡ್ರನ್ ಅಂತಕ್ಕಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡಿರ್ತಾರೆ. ಸೊ ಅದಾದಮೇಲೆ ಹಿಸ್ಟಾರಿಕಲ್ ಟ್ರೆಂಡ್ಸನ್ನು ನಾವು ನೋಡೋದಾದರೆ, ಅಂದರೆ ಐತಿಹಾಸಿಕವಾಗಿ ಈ ಒಂದು ರಿಪ್ಲೇಸ್ಮೆಂಟ್ ರೇಟನ್ನು ನಾವು ನೋಡೋದಾದರೆ, ಈಸ್ಟ್ ಆ್ಯಂಡ್ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಂದರೆ ಪೂರ್ವ ಮತ್ತು ಆಗ್ನೇಯ ಭಾಗದಲ್ಲಿ ಬರ್ತಕ್ಕಂಥ ಏಷ್ಯಾದ ರಾಷ್ಟ್ರಗಳಲ್ಲಿ ಈ ಫರ್ಟಿಲಿಟಿ ರೇಟ್ ಅಂತಕ್ಕಂಥದ್ದು 3.5 to 7.5 ಫ್ರಮ್ 1950 ಟು 1970 ಅಂದರೆ 1950ರಿಂದ 1970ರವರೆಗೆ 3.5ರಿಂದ 7.5 ಇತ್ತು. ಅಂದರೆ ಆವ್ರೇಜ್ ಲೆವೆಲ್ ಏನಿರುತ್ತೆ ಅದಕ್ಕಿಂತ ಬಹಳ ಜಾಸ್ತಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ರೀಸೆಂಟ್ಲಿ ಇದು ತುಂಬ ಡ್ರಾಸ್ಟಿಕ್ ಆಗಿ ರೆಡ್ಯೂಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ರಾಷ್ಟ್ರಗಳು ಯಾವ್ದಾದ್ರು ಅಂದರೆ ಸೌತ್ ಕೊರಿಯಾ, ಸಿಂಗಪೂರ್, ಹಾಂಗ್ಕಾಂಗ್ ಮತ್ತು ತೈವಾನ್. ಸೊ ಇದು ಲೋವರ್ ದೆನ್ 1 ಇರುತ್ತೆ. 2.1 ಇಸ್ ದಿ ವರ್ಲ್ಡ್ ಆವ್ರೇಜ್ ಆಗಿರುತ್ತೆ. ಸೊ ಈ ರಾಷ್ಟ್ರಗಳಲ್ಲಿ ಒಂದಕ್ಕಿಂತ ಕಡಿಮೆ ಇರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲೂ ಸೌತ್ ಕೊರಿಯಾನ ನಾವು ಗಮನಿಸೋದಾದ್ರೆ 0.72 ಇದೆ. ಸೊ ಎಷ್ಟು ಕಡಿಮೆ ಇರ್ತಕ್ಕಂಥದ್ದನ್ನು ನಾವು 2023ರಲ್ಲಿ ನೋಡ್ಬೋದಾಗಿರುತ್ತೆ. ಹಾಂಗ್ಕಾಂಗ್ನಲ್ಲಿ ಇದು 0.701 ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಗ್ಲೋಬಲ್ ಕಂಪ್ಯಾರಿಸನ್ ಅಂದರೆ ಜಾಗತಿಕವಾಗಿ ನಾವು ಇದನ್ನು ಕಂಪೇರ್ ಮಾಡಿಕೊಂಡಾಗ ಲೋವರ್ ದೆನ್ ರಿಪ್ಲೇಸ್ಮೆಂಟ್ ಲೆವೆಲ್. ಸೊ 2.1 ವಿಚ್ ಈಸ್ ನೀಡೆಡ್ ಟು ರಿಮೇನ್ ಅ ಸ್ಟೇಬಲ್ ಫಾರ್ ದಿ ಪಾಪ್ಯುಲೇಷನ್ ಸೈಜ್. ಅಂದರೆ ಒಂದು ದೇಶದ ಜನಸಂಖ್ಯೆ ಸ್ಟೇಬಲ್ ಆಗಿರಬೇಕಾಗಿದ್ರೆ ಮಿನಿಮಮ್ ಅದು 2.1 ಇರಬೇಕಾಗಿರುತ್ತೆ. ಸೊ ಅದಕ್ಕಿಂತ ಕಡಿಮೆ ಇರತಕ್ಕಂಥದ್ದನ್ನು ಈ ಒಂದು ರಾಷ್ಟ್ರಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಂಖ್ಯೆ ಕಡಿಮೆ ಆಗಲಿಕ್ಕೆ ಕೆಲವೊಂದು ಪಾಲಿಸೀಸ್ಗಳು ಅಂದರೆ ಆ ದೇಶಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ನೀತಿಗಳ ಮೇಲೆ ಕೂಡ ಡಿಪೆಂಡೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದೆರಡು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಸೌತ್ ಕೊರಿಯಾದಲ್ಲಿ ಏನಕ್ಕೆ ಕಡಿಮೆ ಆಗಿದೆ ಅಂದರೆ ಸೊ ಅಲ್ಲೊಂದು ಪಾಲಿಸಿಯನ್ನು ಮಾಡಿರ್ತಾರೆ. ಅಂದರೆ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡುವ ಸಲುವಾಗಿ ಈವನ್ 2 ಚಿಲ್ಡ್ರನ್ ಪರ್ ಫ್ಯಾಮಿಲಿ ಆರ್ ಟೂ ಮೆನಿ ಫಾರ್ ಆರ್ ಕ್ರೌಡೆಡ್ ಕಂಟ್ರಿ. ಅಂದರೆ ನಮ್ಮ ದೇಶ ಆಲ್ರೆಡಿ ಕ್ರೌಡೆಡ್ ಆಗಿದೆ ಅಥವಾ ಪಾಪ್ಯುಲೇಷನ್ ಜಾಸ್ತಿ ಇದೆ, ನಿಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ರು ಕೂಡ ಅದು ಬರ್ಡನ್ ಅಂತ ಆ ರಾಷ್ಟ್ರ ಡಿಕ್ಲೇರ್ ಮಾಡಿರುತ್ತೆ. ಸೊ ಇದು ಕೆಲವೊಬ್ಬರಲ್ಲಿ ಇನ್ಫ್ಲೂಯೆನ್ಸ್ ಮಾಡುವ ಮುಖಾಂತರ ಆ ಪಾಪ್ಯುಲೇಷನ್ ಕಡಿಮೆ ಆಗಿರುತ್ತೆ. ನಮ್ಮ ಭಾರತ ದೇಶದಲ್ಲೂ ಕೂಡ ನಾವಿಬ್ಬರು ನಮಗಿಬ್ಬರು ಅಂತಕ್ಕಂಥ ಒಂದು ಸ್ಲೋಗನ್ ಅನ್ನು ನೀವು ಕೇಳಿರ್ತೀರ. ಸೊ ಈ ರೀತಿಯಾಗಿ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಕ್ಕಂಥ ಪಾಲಿಸಿಗಳು ಬರ್ತವೆ. ಸೊ ಅದಾದ್ಮೇಲೆ ಸಿಂಗಾಪುರಲ್ಲಿ ಇನ್ನೊಂದು ಪಾಲಿಸಿ ಇರುತ್ತೆ, ದ ಮೋರ್ ಯು ಹ್ಯಾವ್ ದಿ ಲೆಸ್ ದೇ ಗೆಟ್, 2 ಈಸ್ ಎನಫ್ ಅಂತ ಹೇಳಿರ್ತಾರೆ. ಅಂದರೆ ನೀವು ಜಾಸ್ತಿ ಮಕ್ಕಳನ್ನು ಮಾಡಿಕೊಂಡಷ್ಟು ಸೊ ಅವರಿಗೆ ಕಡಿಮೆ ಫೆಸಿಲಿಟಿಯನ್ನು ಕೊಡ್ತಾರೆ. ಸೊ ಅದಕ್ಕೆ ಕಡಿಮೆ ಮಕ್ಕಳಿದ್ದಷ್ಟು ಅವರಿಗೆ ಹೆಚ್ಚಿನ ಫೆಸಿಲಿಟೀಸ್ಗಳನ್ನು ಕೊಡ್ಬೋದು ಅಂತಕ್ಕಂಥದ್ದು ಸೊ ಸಿಂಗಾಪುರ್ನಲ್ಲಿರ್ತಕ್ಕಂಥ ಒಂದು ಸ್ಲೋಗನ್ ಆಗಿರುತ್ತೆ. ಸೊ ಈ ಎಲ್ಲ ರೀತಿಯ ಒಂದು ಪಾಲಿಸೀಸ್ಗಳ ಕಾರಣದಿಂದ ಫರ್ಟಿಲಿಟಿ ರೇಟ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಫರ್ಟಿಲಿಟಿ ರೇಟ್ ಕಡಿಮೆ ಆದರೆ ಏನಾಗುತ್ತೆ? ಆಸ್ ಐ ಟೋಲ್ಡ್ ಯು ಬಿಫೋರ್, ವರ್ಕ್ ಫೋರ್ಸ್ ಕಡಿಮೆ ಆಗುತ್ತೆ. ಅಂದರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಜನಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಅದಾದ್ಮೇಲೆ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಅಂದರೆ ವಯಸ್ಕರ ಅಥವಾ ವೃದ್ಧರ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ಅವರು ಎಕನಾಮಿಕ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಸೊ ಅದು ಒಂದು ಕಡೆ ಬರ್ಡನ್ ಆಗುತ್ತೆ, ಇನ್ನೊಂದು ಕಡೆ ಅರ್ನಿಂಗ್ ಮಾಡ್ತಕ್ಕಂಥ ಸೆಕ್ಷನ್ ಕಡಿಮೆ ಆಗೋದ್ರಿಂದ ಆ ದೇಶದ ಒಂದು ಆರ್ಥಿಕತೆ ಅನ್ಸ್ಟೇಬಲ್ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಸ್ನಿಪೆಟ್ಸ್. ಸೊ ಇದೊಂದು ವಿಚಿತ್ರವಾಗಿರ್ತಕ್ಕಂಥ ಕೇಸ್ ಆಗಿರುತ್ತೆ. Hindu marriages are not valid unless performed with the requisite ceremonies. ಸುಪ್ರೀಂ ಕೋರ್ಟ್ ಒಂದು ಇತ್ತೀಚೆಗೆ ಒಂದು ವರ್ಡಿಕ್ಟ್ ಅನ್ನು ಕೊಟ್ಟಿರುತ್ತೆ. ಸೊ ಈ ಒಂದು ವರ್ಡಿಕ್ಟ್ನ ಪ್ರಕಾರ ಅಗತ್ಯ ಸಮಾರಂಭಗಳು ಅಥವಾ ಒಂದು ಶಾಸ್ತ್ರಗಳೇನಿರ್ತವೆ ಅವುಗಳನ್ನು ನಡೆಸದ ಹೊರತು ಹಿಂದೂ ವಿವಾಹ ಮಾನ್ಯವಾಗಿರುವುದಿಲ್ಲ ಅಂತ ಈ ಒಂದು ವರ್ಡಿಕ್ಟ್ ಅನ್ನು ಕೊಟ್ಟಿರ್ತಾರೆ. ಅಂದರೆ ಮದುವೆ ಮಾಡುವಾಗ ಆ ಒಂದು ಬೆಂಕಿ ಕುಂಡದ ಸುತ್ತ ಆ ಸಪ್ತಪದಿ ಅಂತ ಏನು ಮಾಡ್ತಾರೆ, ಸೊ ಈ ರೀತಿ ಆಗಿರ್ತಕ್ಕಂಥ ಸಾಕಷ್ಟು ರಿಚುವಲ್ಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದನ್ನು ಮಾಡದಿದ್ದರೆ ಹಿಂದೂ ಮ್ಯಾರೇಜ್ ಅಂತಕ್ಕಂಥದ್ದು ಅದು ಅಪ್ಲಿಕಬಲ್ ಆಗಲ್ಲ ಅಥವಾ ವ್ಯಾಲಿಡ್ ಇಲ್ಲ ಅಂತಕ್ಕಂಥ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ರೈಟ್ಸ್ ಆರ್ ಸೆರೆಮನೀಸ್ ಅಂತ ಕರಿತೇವೆ. ಅಂದರೆ ಮದುವೆಯಲ್ಲಿ ಮಾಡ್ತಕ್ಕಂಥ ಶಾಸ್ತ್ರೋಸ್ತ್ರಗಳು ಇಲ್ಲದಿದ್ದರೆ ಆ ಮದುವೆಯನ್ನು ನಾಟ್ ಬಿ ಕನ್ಸಿಡರ್ಡ್ ಆಸ್ ಹಿಂದೂ ಮ್ಯಾರೇಜ್ ಅಂತಕ್ಕಂಥ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಹಿಂದೂ ಮ್ಯಾರೇಜ್ ಆಕ್ಟ್ 1955 ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇಟ್ ಕೋಡಿಫೈಸ್ ದಿ ಲಾ ರಿಲೇಟಿಂಗ್ ಟು ಮ್ಯಾರೇಜ್. ಅಂದರೆ ಹಿಂದೂಗಳಲ್ಲಿ ಯಾವ ರೀತಿ ಮದುವೆಯ ಪದ್ಧತಿಗಳಿರುತ್ತೆ, ಕಾನೂನುಗಳೇನಿರುತ್ತೆ, ಸೊ ಅದನ್ನು ಈ ಒಂದು 1955ರ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಸೆರೆಮನೀಸ್ ಮತ್ತೆ ರಿಜಿಸ್ಟ್ರೇಷನ್, ಅಂದರೆ ಆ ಒಂದು ಶಾಸ್ತ್ರೋಸ್ತ್ರಗಳು ಮತ್ತೆ ಅದರ ರಿಜಿಸ್ಟ್ರೇಷನ್ ನೋಂದಣಿ ಹೇಗಾಗಬೇಕು ಎಲ್ಲದರ ಬಗ್ಗೆ ಮಾಹಿತಿ ಇರುತ್ತೆ. ಅದ್ರ ಜೊತೆಗೆ ವಿಚ್ಛೇದನ ಅಥವಾ ಡೈವರ್ಸ್ಗೆ ಸಂಬಂಧಪಟ್ಟಂತೆ ಕೂಡ ನಾವು ಕೆಲವೊಂದು ಕಾನೂನುಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಿಂದೂ ಬೈ ಬರ್ತ್ ಆರ್ ಬೈ ಕನ್ವರ್ಷನ್ ಈಸ್ ದಿ ಸಬ್ಜೆಕ್ಟ್ ಆಫ್
ಆಫ್ ದಿ ಹಿಂದೂ ಮ್ಯಾರೇಜ್ ಆಕ್ಟ್. ಅವರು ಜನನದ ಸಮಯದಲ್ಲೇ ಅವರು ಹಿಂದೂ ಆಗಿರ್ಬೋದು ಅಥವಾ ಅವರು ಪರಿವರ್ತನೆ ಆಗಿ ಹಿಂದೂ ಆಗಿರ್ಬೋದು, ಎರಡೂ ಕೇಸಸ್ಗಳಲ್ಲಿ ಕೂಡ ಈ ಒಂದು ಆಕ್ಟ್ ಅಪ್ಲೈ ಆಗೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಡೆಫಿನೇಷನ್ ಆಫ್ ಹಿಂದೂ. ಸೊ ಈ ಒಂದು ಕಾಯ್ದೆಯ ಪ್ರಕಾರ ಹಿಂದೂ ಅಂದ್ರೆ ಯಾರ್ಯಾರು ಬರ್ತಾರೆ ಅಂದ್ರೆ ಬುದ್ಧಿಸ್ಟ್, ಜೈನ್ ಮತ್ತೆ ಸಿಖ್ ಆಸ್ ವೆಲ್ ಕೂಡ ಇವರು ಕೂಡ ಈ ಒಂದು ಕ್ಯಾಟಗರಿಯಲ್ಲಿ ಬರ್ತಾರೆ. ಸೊ ಕಸ್ಟಮರಿ ಪ್ರಾಕ್ಟೀಸಸ್ ವೆಲ್ ರೆಸ್ಪೆಕ್ಟೆಡ್ ಅಂಡರ್ ದಿ ಹಿಂದೂ ಮ್ಯಾರೇಜ್ ಆಕ್ಟ್, ಅಂದ್ರೆ ಆ ಒಂದು ಶಾಸ್ತ್ರೋತ್ಸವಗಳೇನಿರ್ತವೆ ಸೊ ಅದನ್ನ ಈ ಒಂದು ಕಾಯ್ದೆ ಅಡಿಯಲ್ಲಿ ಉತ್ತಮವಾಗಿ ರೆಸ್ಪೆಕ್ಟ್ ಮಾಡಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದನ್ನ ನಾವು ಸಪ್ತಪದಿ ಅಂತ ಕರಿತೇವೆ. ಸೊ ನೆಸೆಸರಿ ರಿಚುವಲ್ ಫಾರ್ ಮ್ಯಾರೇಜ್ ಅಮಾಂಗ್ ಹಿಂದೂ. ಸೊ ಹಿಂದೂಸ್ ಅಲ್ಲಿ ಮದುವೆ ಆಗಬೇಕಾಗಿದ್ರೆ ಸೊ ಈ ಒಂದು ಕಸ್ಟಮ್ ಕಂಪಲ್ಸರಿ ಮಾಡಬೇಕಾಗಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಹೇಳ್ತಾ ಇರ್ತಕ್ಕಂಥ ವಾದ ಆಗಿರುತ್ತೆ. ಸೊ ಇದರಲ್ಲಿ ಇನ್ನೊಂದು ಸೆಕ್ಷನ್ 5 ಅಂತ ಬರುತ್ತೆ. ಸೊ ಈ ಒಂದು ಸೆಕ್ಷನ್ 5 ಏನು ಹೇಳುತ್ತಂದ್ರೆ ಇಟ್ ಈಸ್ ಇಲ್ಲಿಗಲ್ ಟು ಹ್ಯಾವ್ 2 ಲಿವಿಂಗ್ ವೈಫ್ಸ್ ಅಟ್ ಒನ್ಸ್, ಅಂದ್ರೆ ಇಬ್ಬರು ಜೀವಂತವಾಗಿರ್ತಕ್ಕಂಥ ಹೆಂಡತಿಗಳನ್ನ ಹೊಂದುವುದಕ್ಕಂಥದ್ದು ಕಾನೂನು ಬಾಹಿರವಾಗಿರುತ್ತೆ ಹಿಂದೂ ಮ್ಯಾರೇಜ್ ಆಕ್ಟ್ ನ ಪ್ರಕಾರ. ಸೊ ಇದನ್ನ ನಾವೇನಂತ ಕರಿತೇವೆ ಅಂದ್ರೆ ಬೈಗ್ಯಾಮಿ ಅಂತ ಕರಿತೇವೆ. ಬೈ ಅಂದ್ರೆ ಇಬ್ಬರು, ಸೊ ಇಬ್ಬರು ಹೆಂಡತಿಗಳನ್ನ ಹೊಂದಿರತಕ್ಕಂಥದ್ದು ಹಿಂದೂ ಮ್ಯಾರೇಜ್ ಆಕ್ಟ್ ನ ಪ್ರಕಾರ ಇಬ್ಬರು ಜೀವಂತವಾಗಿದ್ದರೆ ಸೊ ಅದು ಕಾನೂನಿನ ಪ್ರಕಾರ ಅಪರಾಧವಾಗಿರುತ್ತೆ. ಸೊ ಆ ಮ್ಯಾರೇಜ್ ಈಸ್ ಕನ್ಸಿಡರ್ಡ್ ನಲ್ ಅಂಡ್ ವಾಯ್ಡ್ ಇಫ್ ಎನಿ ಒನ್ ಆರ್ ಬೋತ್ ಪೀಪಲ್ ಗೆಟ್ ಮ್ಯಾರಿಡ್ ಬೀಯಿಂಗ್ ಮೆಂಟಲಿ ಅನ್ಫಿಟ್. ಅಂದ್ರೆ ಇವಾಗ ಮದುವೆ ಆಗಿರ್ತಾರೆ, ಆ ಮದುವೆ ಆಗಿರೋರು ಇಬ್ಬರಲ್ಲಿ ಒಬ್ಬರು ಮದುವೆಗಿಂತ ಮುಂಚೆ ಮೆಂಟಲಿ ರಿಟಾರ್ಡೆಡ್ ಆಗಿದ್ರೆ ಅಥವಾ ಇಬ್ಬರೂ ಕೂಡ ಮಾನಸಿಕವಾಗಿ ರಿಟಾರ್ಡೆಡ್ ಆಗಿದ್ರೆ ಸೊ ಆ ಮದುವೆಯನ್ನ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಂತ ಈ ಒಂದು ಕಾಯ್ದೆ ಹೇಳುತ್ತೆ. ಸೊ ಇನ್ ಸಚ್ ಕೇಸಸ್ ಕಪಲ್ ಮಸ್ಟ್ ಗೆಟ್ ಲೀಗಲ್ ಕನ್ಸೆಂಟ್ ಬಿಫೋರ್ ಗೆಟಿಂಗ್ ಮ್ಯಾರಿಡ್. ಸೊ ಆ ರೀತಿ ಕೇಸಸ್ ಬಂದಾಗ ಮದುವೆ ಆಗೋದಕ್ಕಿಂತ ಮುಂಚೆ ಅವರು ಕಾನೂನಿನ ಒಂದು ಒಪ್ಪಿಗೆ ಅಥವಾ ಸಮ್ಮತವನ್ನ ಪಡೆದುಕೊಂಡ ನಂತರ ಅವರು ಮದುವೆ ಆಗಲಿಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 14. ಸಕ್ಷಮ್ ಕಣಿವೆಯ ಪ್ರಸ್ತುತ ಸ್ಥಿತಿ ಏನು? ಸೊ ವಾಟ್ ಇಸ್ ದ ಸ್ಟೇಟಸ್ ಆಫ್ ಸಕ್ಷಮ್ ವ್ಯಾಲಿ ಆಸ್ ಆಫ್ ನೌ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಭಾಗವಾಗಿದೆ ಮತ್ತು ಇದು ಚೀನಾದಿಂದ ನಿಯಂತ್ರಿಸಲ್ಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇಟ್ ಈಸ್ ಅ ಪಾರ್ಟ್ ಆಫ್ POK ಅಂಡ್ ಇಟ್ ಈಸ್ ಕಂಟ್ರೋಲ್ಡ್ ಬೈ ಚೈನಾ. ಆಕ್ಚುಲಿ ಇದು ಪಾಕಿಸ್ತಾನದ ಒಂದು ಭೂಪ್ರದೇಶವಾಗಿರುತ್ತೆ. ಸೊ ಇದು ಭಾರತ ದೇಶದ ಭೂಪ್ರದೇಶ. ಇದನ್ನೇನು ಮಾಡಿರ್ತಾರೆ ಅಂದರೆ ಪಾಕಿಸ್ತಾನದವರು ಸೊ ಚೈನಾದವರಿಗೆ ಗಿಫ್ಟ್ ಕೊಟ್ಟಿರ್ತಾರೆ. ಇಟ್ ಈಸ್ ಸಮಥಿಂಗ್ ಲೈಕ್ ದ ಪ್ರಾಪರ್ಟಿ ದಟ್ ಡಸ್ ನಾಟ್ ಬಿಲಾಂಗ್ ಟು ಯು, ದಟ್ ಪರ್ಸನ್ ಹ್ಯಾಸ್ ಗಿಫ್ಟೆಡ್ ದಿ ಪ್ರಾಪರ್ಟಿ ಟು ಸಮ್ಮನ್ ಎಲ್ಸ್ ಹೂ ಇಸ್ ಆಲ್ಸೋ ನಾಟ್ ದಿ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಜಿಯೋಗ್ರಫಿ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರದೇಶವನ್ನು ನಾವೇನಂತ ಕರಿತೀವಿ ಅಂದರೆ ಸಕ್ಷಮ್ ಕಣಿವೆ ಅಂತ ಕರಿತೇವೆ. ಸೊ ಈ ಚಿತ್ರದಲ್ಲಿ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಈ ಭಾಗವನ್ನು ನಾವು POK ಅಂತ ಕರಿತೇವೆ. ಸೊ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೇವೆ. ಸೊ ಈ ಭಾಗದಲ್ಲಿ ಬರ್ತಕ್ಕಂಥ ಪ್ರದೇಶವನ್ನ ನಾವು ಸಕ್ಷಮ್ ವ್ಯಾಲಿ ಅಂತ ಕರಿತೇವೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಆರ್ಟಿಕಲ್ ಇದಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ ಈ ಒಂದು ಸಕ್ಷಮ್ ವ್ಯಾಲಿ ಏನಿರುತ್ತೆ ಸೊ ಇದನ್ನ ಪಾಕಿಸ್ತಾನದವರು ಯಾರಿಗೆ ಗಿಫ್ಟ್ ಕೊಟ್ಟಿರ್ತಾರೆ ಅಂದ್ರೆ ಚೈನಾದವರಿಗೆ ಗಿಫ್ಟ್ ಕೊಟ್ಟಿರ್ತಾರೆ. ಬಟ್ ಇದನ್ನ ಕ್ಲೈಮ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಸೊ ಭಾರತ ದೇಶದವರು ಕ್ಲೈಮ್ ಮಾಡ್ತಾ ಇರ್ತಕ್ಕಂಥ ಒಂದು ಭೂಪ್ರದೇಶವಾಗಿರುತ್ತೆ. ಬಟ್ ಇದನ್ನ ಗಿಫ್ಟ್ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ಪಾಕಿಸ್ತಾನದವರು. ಯಾರಿಗೆ ಕೊಟ್ಟಿರ್ತಾರೆ ಅಂದ್ರೆ ಚೈನಾದವರಿಗೆ ಕೊಟ್ಟಿರ್ತಾರೆ. ಸೊ ಈ ಒಂದು ಸಕ್ಷಮ್ ವ್ಯಾಲಿ ಪಕ್ಕದಲ್ಲಿ ನೀವು ಸಿಯಾಚಿನ್ ಗ್ಲೇಷಿಯರ್ ಅನ್ನು ನೋಡಬಹುದಾಗಿರುತ್ತೆ. ಸೊ ಈ ಪಕ್ಕದಲ್ಲಿ ನಾವು ಲೈನ್ ಆಫ್ ಕಂಟ್ರೋಲ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಪ್ರದೇಶದಲ್ಲಿ ಈಗ ಚೈನಾದವರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ವಿರುದ್ಧವಾಗಿ ನಮ್ಮ ಭಾರತ ದೇಶದವರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಅಂಗೀಕಾರವನ್ನ ಸೂಚಿಸದೆ ಒಂದು ಪ್ರೊಟೆಸ್ಟ್ ಅನ್ನ ನಮ್ಮ ಭಾರತ ದೇಶ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಂಡಿಯಾ ಹಸ್ ಲಾಂಚ್ಡ್ ಅ ಸ್ಟ್ರಾಂಗ್ ಪ್ರೊಟೆಸ್ಟ್ ವಿತ್ ಚೈನಾ ಫಾರ್ ಕ್ಯಾರಿಂಗ್ ಔಟ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಇನ್ ಸಕ್ಷಮ್ ವ್ಯಾಲಿ. ಸೊ ಈ ಒಂದು ಪ್ರದೇಶದಲ್ಲಿ ಕನ್ಸ್ಟ್ರಕ್ಷನ್ ಚಟುವಟಿಕೆಗಳನ್ನು ಮಾಡ್ತಾ ಇರುವ ಕಾರಣದಿಂದ ಭಾರತವು ಚೀನಾದ ವಿರುದ್ಧ ತೀವ್ರವಾಗಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ಸಲ್ಲಿಸಿರುತ್ತೆ. ಯಾವ ರೀತಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅದು ವರದಿಯಲ್ಲಿ ಎಲ್ಲೂ ಕೊಟ್ಟಿಲ್ಲ. ಪ್ರಾಬಬಲಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಈ ಒಂದು ಕೇಸನ್ನು ರೆಫರ್ ಮಾಡಿರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಫಿಸಿಕಲಿ ಏನಾದರೂ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಯಾವ ಪತ್ರಿಕೆಗಳಲ್ಲೂ ಅಥವಾ ಮಾಧ್ಯಮಗಳಲ್ಲಿ ಕೊಟ್ಟಿರೋದಿಲ್ಲ. ಸೊ ಸಕ್ಷಮ್ ವ್ಯಾಲಿ ಏನಿದೆ ಇಟ್ ಇಸ್ ಅ ಪಾರ್ಟ್ ಆಫ್ ಇಂಡಿಯಾ, ನಮ್ಮ ಭಾರತ ದೇಶದ ಭಾಗವಾಗಿರುತ್ತೆ. ಅಂಡ್ ನ್ಯೂ ಡೆಲ್ಲಿ ನೆವರ್ ಎಕ್ಸೆಪ್ಟೆಡ್ ಸೋ ಕಾಲ್ಡ್ ಚೈನಾ ಪಾಕಿಸ್ತಾನ್ ಬೌಂಡ್ರಿ ಪ್ಯಾಕ್ಟ್ 1963. ಅಂದ್ರೆ ಅವರಿಬ್ಬರೇ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅದನ್ನು ನಾವೇನಂತ ಕರಿತೀವಿ ಅಂದ್ರೆ ಚೈನಾ ಪಾಕಿಸ್ತಾನ್ ಬೌಂಡರಿ ಒಪ್ಪಂದ 1963 ಅಂತ ಕರಿತೇವೆ. ಇದಕ್ಕೆ ನಮ್ಮ ಭಾರತ ದೇಶ ಅಂಗೀಕಾರ ಮಾಡಿಲ್ಲ. ಅಂಗೀಕಾರ ಮಾಡದಿದ್ದರೂ ಕೂಡ ಇವರೇನು ಪಾಕಿಸ್ತಾನದವ್ರು ಏನು ಮಾಡಿರ್ತಾರೆ ಅಂದ್ರೆ ಅನ್ಲಾಫುಲಿ ಅಂದ್ರೆ ಕಾನೂನು ಬಾಹಿರವಾಗಿ ಸೊ ಈ ಒಂದು ಸಕ್ಷಮ್ ವ್ಯಾಲಿಯನ್ನ ಬೀಜಿಂಗ್ ಅಂದ್ರೆ ಚೈನಾದವರಿಗೆ ಗಿಫ್ಟ್ ಆಗಿ ಅಥವಾ ದಾನವಾಗಿ ಕೊಟ್ಟಿರ್ತಾರೆ. ಸೊ ನಮ್ಮ ಪ್ರಾಪರ್ಟಿಯನ್ನ ದಾನವಾಗಿ ಕೊಡ್ಲಿಕ್ಕೆ
ಮಾಡೋದಕ್ಕೆ ಅವ್ರು ಯಾರು? ಸೊ ಅವರವರೇ ಮಾಡ್ಕೊಂಡಿರ್ತಕ್ಕಂಥ ಒಂದು ಪ್ಯಾಕ್ಟ್ ಆಗಿರುತ್ತೆ. ಸೊ ಈ ಒಂದು ಒಪ್ಪಂದಕ್ಕೆ ಭಾರತ ರಾಷ್ಟ್ರ ಒಪ್ಪಿಕೊಂಡಿಲ್ಲ. ಬಟ್ ಚೈನಾದವರು ಆ ಒಂದು ಒಪ್ಪಂದದ ಮೇರೆಗೆ ಸಕ್ಸ್ಕಮ್ ವ್ಯಾಲಿಯಲ್ಲಿ ಕನ್ಸ್ಟ್ರಕ್ಷನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ಭಾರತ ರಾಷ್ಟ್ರ ಈಗ ಖಂಡಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಸಕ್ಸ್ಕಮ್ ವ್ಯಾಲಿ ಆರ್ ಇದನ್ನ ನಾವು ಟ್ರಾನ್ಸ್ ಕಾರಕೋರಂ ಟ್ರ್ಯಾಕ್ಟ್ ಅಂತ ಕರಿತೇವೆ. ಸೊ ಇದು ಪಾರ್ಟ್ ಆಫ್ ಹಂಜಾ ಗಿಲ್ಗಿಟ್ ರೀಜನ್ ಆಫ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ಅಂದ್ರೆ ಇವು ಒಂದು POKಯ ಒಂದು ಹಂಜಾ ಗಿಲ್ಗಿಟ್ ರೀಜನ್ ಏನಿರುತ್ತೆ, ಸೊ ಇದರ ಒಂದು ಭಾಗವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಭಾರತ ಕ್ಲೇಮ್ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಬಟ್ ಈಗ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥವ್ರು ಚೈನಾದವರು. ಯಾಕಂದ್ರೆ ಪಾಕಿಸ್ತಾನದವರು ಆಲ್ರೆಡಿ ಅವರಿಗೆ ಚೈನಾದವರಿಗೆ ಗಿಫ್ಟ್ ಆಗಿ ಕೊಟ್ಟಿರೋದ್ರಿಂದ ಸೊ ಇದನ್ನ ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥವ್ರು ಚೈನಾ ರಾಷ್ಟ್ರದವರು ಆಗಿರ್ತಾರೆ. ಸೊ ಇದು ಜಿಂಗ್ಜಿಯಾಂಗ್ ಪ್ರಾವಿನ್ಸ್ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾದ ಒಂದು ಜಿಂಗ್ಜಿಯಾನ್ ಪ್ರಾವಿನ್ಸ್ ಏನಿರುತ್ತೆ, ಸೊ ಅದರೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ನಾರ್ದರ್ನ್ ಏರಿಯಾದಲ್ಲಿ POK ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ನಾರ್ದರ್ನ್ ಏರಿಯಾಸ್ ಆಫ್ POK ಟು ದ ಸೌತ್ ಇರುತ್ತೆ. ಸೊ ಸೌತ್ ಅಂಡ್ ವೆಸ್ಟ್ ಅಂಡ್ ದಿ ಸಿಯಾಚಿನ್ ಗ್ಲೇಷಿಯರ್ ರೀಜನ್ ಟು ದ ಈಸ್ಟ್. ನಾನು ಮ್ಯಾಪಲ್ಲಿ ತೋರಿಸಿದಾಗೆ ಸಿಯಾಚಿನ್ ಗ್ಲೇಷಿಯರ್ ಅನ್ನ ನೋಡ್ಬೋದು, POK ಅನ್ನ ನೋಡ್ಬೋದು. ಸೊ ಅದಾದ್ಮೇಲೆ ಇದರ ಟಾಪ್ ಪೊಸಿಷನ್ ಅಲ್ಲಿ ಅಂದ್ರೆ ನಾರ್ತನ್ ಪೊಸಿಷನ್ ಅಲ್ಲಿ ನಾವು ಜಿಂಗ್ಜಿಯಾನ್ ಪ್ರಾವಿನ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ವಾಸ್ ಸೀಡೆಡ್ ಬೈ ಟು ಚೈನಾ ಬೈ ಪಾಕಿಸ್ತಾನ್ ಆಸ್ ಐ ಟೋಲ್ಡ್ ಯು ಬಿಫೋರ್. 1963ರಲ್ಲಿ ಈ ಒಂದು ಪ್ರದೇಶವನ್ನ ಪಾಕಿಸ್ತಾನದವರು ಚೈನಾದವರಿಗೆ ದಾನವಾಗಿ ಕೊಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ನೆಕ್ಸ್ಟ್ ಇಸ್ ಇಂಟರ್ನ್ಯಾಷನಲ್ ಡೇ ಫಾರ್ ಮೈನ್ ಅವೇರ್ನೆಸ್ ಅಂಡ್ ಅಸಿಸ್ಟೆನ್ಸ್ ಇನ್ ಮೈನ್ ಆಕ್ಷನ್. ಏನಿದು ಮೈನ್ ಅಂದ್ರೆ ಇದು ಗಣಿಗಾರಿಕೆ ಅಲ್ಲ, ಭೂಮಿಯ ಮೇಲೆ ಕೆಲವೊಂದು ಬಾಂಬ್ಸ್ ಅನ್ನ ಉದುಗಿಟ್ಟಿರ್ತಾರೆ. ಸೊ ಅದರ ಮೇಲೆ ನಾವು ಕಾಲಿಟ್ಟಾಗ ಅದು ಆಕ್ಟಿವೇಟ್ ಆಗುತ್ತೆ, ನಾವು ಕಾಲ್ ತೆಗೆದಾಗ ಅದು ಬ್ಲಾಸ್ಟ್ ಆಗುತ್ತೆ. ಸೊ ಇದನ್ನ ನಾವು ಮೈನ್ಸ್ ಅಂತ ಕರಿತೇವೆ. ಸೊ ಇದರ ಬಗ್ಗೆ ಎಚ್ಚರಿಕೆಯನ್ನ ನೀಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನವನ್ನ ನಾವು ಏಪ್ರಿಲ್ 4ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಈ ಒಂದು ದಿನದ ಥೀಮ್ ಏನಾಗಿರುತ್ತೆ ಅಂದ್ರೆ ಪ್ರೊಟೆಕ್ಟಿಂಗ್ ಲೈಫ್ಸ್ ಬಿಲ್ಡಿಂಗ್ ಪೀಸ್, ಅಂದ್ರೆ ಜೀವನವನ್ನು ರಕ್ಷಿಸುವುದು, ಶಾಂತಿಯನ್ನ ನಿರ್ಮಿಸುವುದು ಇದರ ಒಂದು ಥೀಮ್ ಆಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಲೆಪರ್ಡ್ ಡೇ ಅಥವಾ ಅಂತಾರಾಷ್ಟ್ರೀಯ ಚಿರತೆ ದಿನ. ಸೊ ಈ ಒಂದು ದಿನವನ್ನ ನಾವು ಮಾರ್ಚ್ ಎಸ್ಟಾಬ್ಲಿಷ್ ಡ್ಯೂರಿಂಗ್ ದಿ ಫಸ್ಟ್ ಗ್ಲೋಬಲ್ ಲೆಪರ್ಡ್ ಕಾನ್ಫರೆನ್ಸ್ ಹೆಲ್ಡ್ ಇನ್ ಮಾರ್ಚ್ 23. ಸೊ ಈ ಒಂದು ದಿನವನ್ನ ಆಚರಣೆ ಮಾಡ್ತಕ್ಕಂಥದ್ದು 3ನೇ ಮೇ ದಿನ ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನವನ್ನ ನಾವೇನು ಮಾಡ್ತೀವಿ ಅಂದ್ರೆ ಸೊ ಲೆಪರ್ಡ್ಗಳ ಬಗ್ಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಕೋಲ್ ಮೈನರ್ಸ್ ಡೇ. ಸೊ ಇದು ಆಕ್ಚುಲಿ ಕಲ್ಲಿದ್ದಲು ಗಣಿಗಾರರ ದಿನವಾಗಿರುತ್ತೆ. ಸೊ ಈ ಒಂದು ದಿನವನ್ನ ನಾವು ಆಚರಣೆ ಮಾಡ್ತಕ್ಕಂಥದ್ದು ಮೇ 4ನೇ ತಾರೀಕು ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಮೇ 4ನೇ ತಾರೀಕಿನ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಫಸ್ಟ್ ಅಂಡರ್ ಗ್ರೌಂಡ್ ಕೋಲ್ ಮೈನ್ ಇನ್ ಇಂಡಿಯಾ ವಾಸ್ ಇನಾಗ್ರೇಟೆಡ್. ಸೊ ಮೊಟ್ಟ ಮೊದಲ ಬಾರಿಗೆ ಭೂಗತವಾಗಿರ್ತಕ್ಕಂಥ ಒಂದು ಕೋಲ್ ಮೈನ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಇನಾಗ್ರೇಟ್ ಮಾಡ್ತಾರೆ. ಸೊ ಎಲ್ಲಿ ಮಾಡ್ತಾರೆ ಅಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ರಾಣಿಗಂಜ್ ಅಂತಕ್ಕಂಥ ಪ್ಲೇಸ್ ನಲ್ಲಿ 1907 ಅಲ್ಲಿ ಮಾಡಿರ್ತಾರೆ. ಅದು ಇಂಡಿಯಾದಲ್ಲಿ ಫಸ್ಟ್ ಆಗಿರುತ್ತೆ. ಸೊ ಪ್ರಪಂಚದಲ್ಲಿ ಫಸ್ಟ್ ಕೋಲ್ ಮೈನಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು ಸ್ಕಾಟ್ಲ್ಯಾಂಡ್ ಅಲ್ಲಿ. ದಟ್ ವಾಸ್ ಇನ್ ದ ಇಯರ್ 1575 ಅಲ್ಲೇ ಸ್ಕಾಟ್ಲ್ಯಾಂಡ್ ಅಲ್ಲಿ ಮೊದಲ ಕಲ್ಲಿದ್ದಲು ಗಣಿಗಾರಿಕೆಯನ್ನ ಪ್ರಾರಂಭ ಮಾಡಿರ್ತಾರೆ. ಸೊ ಇಂಟರ್ನ್ಯಾಷನಲ್ ಫೈರ್ ಫೈಟರ್ಸ್ ಡೇ. ಸೊ ಮೇ 4 ನಾವು ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಸೊ ಈ ಅಗ್ನಿಶಾಮಕ ದಳದಲ್ಲಿರ್ತಕ್ಕಂಥ ಪ್ರಜೆಗಳು ತಮ್ಮ ಲೈಫ್ ಅನ್ನ ರಿಸ್ಕ್ ಮಾಡಿ ಒಂದು ಫೈರ್ ಅನ್ನ ಏನ್ ಸ್ನಬ್ ಮಾಡ್ತಾರೆ. ಸೊ ಇವರಿಗೆ ಗೌರವವನ್ನ ಸೂಚಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಆರ್ಟಿಕಲ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ನಾವು ಈ ಒಂದು ಇನ್ಕ್ವೆಸ್ಟ್ ಚಾಲೆಂಜ್ ಕ್ವೆಶನ್ಗೆ ಬಂದಿದ್ದೇವೆ. ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ. ನೀವು ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗೆ ಉತ್ತರವನ್ನು ಕೊಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಕ್ವೆಶನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.